ವಾದಿರಾಜಶ್ರೀಪಾದೋಭೀಷ್ಟದಸ್ಸತಾಂ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಸತ್ಯನಾಥ ಗುರುಃ ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತಗದಾತೀರ್ಥ ತಾಂಡವಾನಿ ವ್ಯಚೀಕೃಪತ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ರಘುಪ್ರಮತಿ ಸತ್ಪುತ್ರಂ ಸತ್ಪ್ರಮೋದ ಬಹುಪ್ರಿಯಂ ಅಜಾತಶತ್ರುಂ ತಂ ವಂದೇ ರಘುಪ್ರಿಯ ಗುರುಂ ಸದಾ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಗ್ರಂಥಮುದೀರಯೇತ್ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ತತ್ವಜ್ಞಾನ ಅದು ಬಹಳ ದೊಡ್ಡದು. ಜ್ಞಾನಕ್ಕೆ ಸದೃಶವಾದದ್ದು ಮತ್ತೊಂದು ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಬಹಳ ದೊಡ್ಡದು ತತ್ವಜ್ಞಾನ. ಆ ತತ್ವಜ್ಞಾನ ನಮಗೆ ಸಿಗಬೇಕು ಅಂತಾದರೆ ಯಥಾಯೋಗ್ಯವಾಗಿ ನಮ್ಮ ಕರ್ಮಾನುಷ್ಠಾನವನ್ನು ಮಾಡಬೇಕು. ವಿಹಿತವಾದಂತಹ ಧರ್ಮಗಳ ಅನುಷ್ಠಾನವನ್ನು ಮಾಡಬೇಕು. ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮಗಳು, ಹೀಗೆ ನಾನಾ ವಿಧವಾದಂತಹ ಕರ್ಮಗಳನ್ನು ಯಥೋಚಿತವಾಗಿ ಆಚರಣೆಯನ್ನು ಮಾಡಿದಲ್ಲಿ ನಮ್ಮ ಅಂತರಂಗ, ನಮ್ಮ ಮನಸ್ಸು ಅದು ಶುದ್ಧವಾಗಲಿಕ್ಕೆ ಸಾಧ್ಯ. ಶುದ್ಧವಾದಂತಹ ಮನಸ್ಸಿನಲ್ಲಿ ಜ್ಞಾನ ನಿಲ್ಲುವುದಕ್ಕೂ ಸಾಧ್ಯ. ರೈತನಾದವನು ಗದ್ದೆಯಲ್ಲಿ ಬೀಜವನ್ನು ಬಿತ್ತಬೇಕಿದೆ. ಒಂದೇ ಸಾರಿಗೆ ಬೀಜವನ್ನು ಬಿತ್ತೋದಿಲ್ಲ. ಅವನು ಮೊದಲು ಆ ಗದ್ದೆಯಲ್ಲಿ ಇರುವ ಕಳೆಯನ್ನು ಕೀಳುತ್ತಾನೆ. ಕಳೆಯನ್ನು ಕೀಳಿ ಶುದ್ಧ ಮಾಡಿ, ಸ್ವಚ್ಛ ಮಾಡಿ ಆಮೇಲೆ ಬೀಜವನ್ನು ಬಿತ್ತುತ್ತಾನೆ. ಹಾಗೆ ನಮ್ಮ ಮನಸ್ಸು ಎನ್ನುವಂತಹ ಗದ್ದೆಯಲ್ಲಿ ಜ್ಞಾನ ಎಂಬ ಬೀಜವನ್ನು ಬಿತ್ತಬೇಕಾದರೆ ಆ ಮನಸ್ಸಿನಲ್ಲಿ ಇರುವಂತಹ ಕಳೆ, ಕಾಮಕ್ರೋಧಾದಿ ರೂಪವಾದಂತಹ ದೋಷಗಳು ಅವು ಎಲ್ಲವೂ ಪರಿಹಾರ ಆಗಬೇಕು. ಮನಸ್ಸು ಶುದ್ಧ ಆಗಬೇಕು. ಅಂದಾಗ ಜ್ಞಾನವನ್ನು ಅಲ್ಲಿ ಬಿತ್ತಲಿಕ್ಕೆ ಬರುತ್ತದೆ. ಈ ಉದ್ದೇಶದಿಂದ ಶಾಸ್ತ್ರಕಾರರು, ನಮ್ಮ ಪುರಾಣಕಾರರು ಅನೇಕ ವಿಧವಾದ ಆಚರಣೆಗಳನ್ನು, ಧರ್ಮಗಳನ್ನು, ವಿಧಾನವನ್ನು ಮಾಡಿದ್ದಾರೆ. ಪ್ರಸ್ತುತ ನಾವು ವೈಶಾಖ ಮಾಸದ ಮಾಹಾತ್ಮ್ಯವನ್ನು ತಿಳಿಯುವ ಪ್ರಯತ್ನದಲ್ಲಿ ಇದ್ದೇವೆ. ಪ್ರತಿಯೊಂದು ಮಾಸಕ್ಕೂ ತನ್ನದೇ ಆದಂತಹ ಮಹತ್ವ ಇದೆ, ತನ್ನದೇ ಆದ ಮಹತ್ವ ಇದೆ. ಕಾರ್ತೀಕ ಮಾಸಕ್ಕೆ ಪ್ರವಚನಕ್ಕೆ ಅಂತ ಬಂದಾಗ ಕಾರ್ತೀಕ ಮಾಸ ಶ್ರೇಷ್ಠ ಅಂತಲೇ ಪ್ರವಚನವನ್ನು ಮಾಡಿರ್ತೇವೆ. ಮಾಘ ಮಾಸದ ಪ್ರವಚನಕ್ಕೆ ಬಂದರೆ ಮಾಘ ಮಾಸ ಶ್ರೇಷ್ಠ ಅಂತ ಹೇಳುತ್ತೇವೆ. ಈಗ ವೈಶಾಖ ಮಾಸದ ಪ್ರವಚನಕ್ಕೆ ಬಂದಿದ್ದೇವೆ, ವೈಶಾಖ ಮಾಸ ಶ್ರೇಷ್ಠ ಅಂತ ಹೇಳ್ತೇವೆ. ಅಂದರೆ ಎಲ್ಲ ಮಾಸಗಳು ಶ್ರೇಷ್ಠವೇ. ಅದರಲ್ಲಿನೂ ಈ 4 ಮಾಸಗಳಿಗೆ ಆಕಾಮಾವೈ ಕೋನ ಸ್ನಾತಃ ಅಂತ ಹೇಳ್ತಾರಲ್ಲ, ಹಾಗೆ ಕಾರ್ತಿಕಾದಿ 4 ಮಾಸಗಳಿಗೆ ವಿಶೇಷವಾದಂತಹ ಸ್ಥಾನವನ್ನು ಶಾಸ್ತ್ರ ಕೊಟ್ಟಿದೆ. ಅಂದ ಮಾತ್ರಕ್ಕೆ ಉಳಿದ ಮಾಸಗಳಲ್ಲಿ ಧರ್ಮ ಮಾಡಬಾರದು ಅಂತ ಏನು ಅರ್ಥ ಅಲ್ಲ. ಎಲ್ಲ ಮಾಸಗಳಲ್ಲಿನೂ ವಿಹಿತವಾದ ಧರ್ಮಗಳನ್ನು
ಅನುಷ್ಠಾನವನ್ನು ಮಾಡಲೇಬೇಕು. ವಿಶೇಷವಾಗಿ ಈ ವೈಶಾಖಾದಿ ಮಾಸಗಳಲ್ಲಿ ಆಚರಣೆಯನ್ನು ಮಾಡುವಂಥದ್ದು. ಪ್ರತಿಯೊಂದು ಮಾಸಕ್ಕೆ, ಪ್ರತಿಯೊಂದು ಋತುವಿಗೆ, ಪ್ರತಿಯೊಂದು ಪಕ್ಷಗಳಿಗೆ, ದಿವಸಕ್ಕೆ ತನ್ನದೇ ಆದ ಮಹತ್ವ ಇದೆ. ಚೈತ್ರ ಮಾಸದಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವಂತಹ ವ್ಯತ್ಯಾಸವೇ ಬೇರೆ, ಬೇಸಿಗೆಯಿಂದ ಆಗುವಂತಹ ಲಾಭವೇ ಬೇರೆ, ಮಳೆಗಾಲದಿಂದ ಆಗುವ ಲಾಭವೇ ಬೇರೆ, ಚಳಿಗಾಲದಿಂದ ಆಗುವ ಲಾಭವೇ ಬೇರೆ. ಬಿಸಿಲೂ ಬೇಕು, ಮಳೆಯೂ ಬೇಕು, ಚಳಿಯೂ ಬೇಕು, ರಾತ್ರಿನೂ ಬೇಕು, ಹಗಲೂ ಬೇಕು. ಎಲ್ಲ ಮಾಸಗಳು, ಎಲ್ಲ ಋತುಗಳು, ಎಲ್ಲ ದಿವಸಗಳು, ಹಗಲು ರಾತ್ರಿಗಳು ಎಲ್ಲವೂ ತನ್ನದೇ ಆದಂತಹ ಮಹತ್ವವನ್ನು ಪಡೆದುಕೊಂಡಿವೆ. ಆಯಾ ಕಾಲಕ್ಕೆ ತಕ್ಕನಾದ ಧರ್ಮವನ್ನು ನಾವು ಆಚರಣೆ ಮಾಡಿ ಆಯಾ ಮಾಸಗಳನ್ನು ನಮಗೆ ಉಪಯುಕ್ತವಾಗುವ ರೀತಿಯಲ್ಲಿ ಮಾಡಿಕೊಳ್ಬೇಕು. ಈಗ ವೈಶಾಖ ಮಾಸ ಶ್ರೇಷ್ಠ ಅಂತ ಹೇಳಿ ಅಲ್ಲಿ ಇರುವಂತಹ ಧರ್ಮಗಳನ್ನು ಇಷ್ಟುದ್ದ ಹೇಳ್ತಾರೆ, ಅದನ್ನೆಲ್ಲ ಮಾಡಬೇಕು ಅಂತ. ಒಂದು ವೇಳೆ ವೈಶಾಖ ಮಾಸ ಶ್ರೇಷ್ಠ ಅಂತ ನಾವು ಅಲ್ಲಿ ಹೇಳಿದ ಧರ್ಮಗಳನ್ನು ಆಚರಣೆ ಮಾಡಲಿಲ್ಲ ಅಂತಾದರೆ ವೈಶಾಖ ಮಾಸ ಶ್ರೇಷ್ಠವಾಗಿದ್ದರೇನು ಬಿಟ್ರೆ ನಮಗೆ ಅದರಿಂದ ನಮಗೇನು ಲಾಭ ಆಗಲಿಲ್ವಲ್ಲ. ನಾವೇನಾದರೂ ಅದರಿಂದ ಪಡಿಬೇಕು. ನಾವೇನಾದರೂ ಆಚರಣೆಯನ್ನು ಮಾಡಿ ಮಾಸ ಧರ್ಮಗಳನ್ನು ಮಾಡಿ ಸಾರ್ಥಕವನ್ನಾಗಿ ಮಾಡಿಕೊಂಡಾಗ ನಮಗಾಗಿ ಆ ಮಾಸ ಶ್ರೇಷ್ಠವಾಗಿ ನಿಲ್ಲುತ್ತೆ. ಇಲ್ಲ ಅಂತಂದರೆ ಅದು ವ್ಯರ್ಥವಾಗಿ ಹೋಗ್ತದೆ ಮತ್ತು ಕೆಲವು ದೋಷಗಳು ಕೂಡ ಇವೆ, ಅದರಿಂದ ಅನರ್ಥವೂ ಇದೆ ಮಾಸ ಧರ್ಮಗಳನ್ನು ಆಚರಣೆ ಮಾಡದೇ ಹೋದ ಪಕ್ಷದಲ್ಲಿ ಅಂತ. ಅದನ್ನು ಮುಂದೆ ಬಹಳಷ್ಟು ವಿವರವಾಗಿ ನಾವು ನೋಡಲಿಕ್ಕೆ ಹೋಗ್ತೇವೆ. ಏನೇನು ಧರ್ಮ, ಏನೇನು ಆಚರಣೆ ವೈಶಾಖ ಮಾಸದಲ್ಲಿ ಮಾಡಬೇಕಾದದ್ದು ಅನ್ನುವುದನ್ನು ಮುಂದೆ ಹೇಳ್ತಾರೆ. ಪ್ರಸ್ತುತ ಈ ವೈಶಾಖ ಮಾಸ ಮಹಾತ್ಮೆ ಇದು ಸ್ಕಂದ ಪುರಾಣದಲ್ಲಿ ಹೇಳಿದಂಥದ್ದು. ಒಂದೊಂದು ಮಾಸ ಧರ್ಮಗಳು, ಮಾಸ ಮಹಾತ್ಮೆಗಳು ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿವೆ. ಎಲ್ಲ ಒಂದೇ ಪುರಾಣದಲ್ಲೇ ಬರಬೇಕು ಅಂತೇನಿಲ್ಲ. ಕೆಲವು ವಾಯು ಪುರಾಣದಲ್ಲಿ, ಕೆಲವು ಸ್ಕಂದ ಪುರಾಣದಲ್ಲಿ, ಪದ್ಮ ಪುರಾಣದಲ್ಲಿ, ಹೀಗೆ ಬೇರೆ ಬೇರೆ ಪುರಾಣಗಳಲ್ಲಿ ಮಾಸ ಮಹಾತ್ಮೆಗಳೆಲ್ಲ ಬಂದಿವೆ. ಅದಷ್ಟನ್ನೇ ಸಂಗ್ರಹಿಸಿಕೊಂಡು ನಾವು ಮಾಸ ಧರ್ಮಗಳನ್ನು ತಿಳಿದುಕೊಂಡು ಅವುಗಳನ್ನು ಆಚರಣೆ ಮಾಡುವಂಥದ್ದು. ಪ್ರಸ್ತುತ ಈ ಮಾಸದಲ್ಲಿ ಬರುವಂತಹ ವಿಶೇಷ ದಿವಸಗಳು, ವಿಶೇಷ ಆಚರಣೆಗಳು, ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಆಮೇಲೆ ವಿಷಯದ ಪ್ರವೇಶವನ್ನು ನಾನು ಮಾಡುತ್ತೇನೆ. ಬಹುಶಃ ಎಲ್ಲ ಮಾಸ ಧರ್ಮಗಳನ್ನು ಹೇಳುವಾಗ ಅದು ಕಾರ್ತಿಕವೋ, ಮಾಘವೋ, ವೈಶಾಖವೋ ಯಾವುದೇ ಇರಲಿ, ಎಲ್ಲ ಮಾಸದಲ್ಲಿನೂ ಕಾಮನ್ನಾಗಿ ಹೇಳುವಂತಹ ಧರ್ಮ ಅಂತಂದರೆ ಅದು ಪ್ರಾತಃ ಸ್ನಾನ. ಬೆಳಗ್ಗೆ ಸೂರ್ಯೋದಯಕ್ಕಿಂತಲೂ ಪೂರ್ವದಲ್ಲಿನೇ ಸ್ನಾನವನ್ನು ಮಾಡಿ ದೇವರಿಗೆ ಅರ್ಘ್ಯಾದಿಗಳನ್ನು ಕೊಡುವುದಕ್ಕೆ, ಪೂಜೆಗೆ ಸಿದ್ಧರಾಗಿ ಇರಬೇಕು ಅನ್ನುವಂತಹ ಮಾತನ್ನು ಪ್ರತಿಯೊಂದು ಮಾಸಗಳಲ್ಲಿಯೂ ಹೇಳಿದ್ದಾರೆ. ಕಾರ್ತಿಕ ಮಾಸದಲ್ಲಿ ಹೇಳಿದ್ದಾರೆ, ಮಾಘದಲ್ಲಿ ಹೇಳಿದ್ದಾರೆ, ಅದರಂತೆ ಈ ವೈಶಾಖದಲ್ಲಿನೂ ಕೂಡ ಹೇಳಿಕ್ಕೆ ಹೋಗ್ತಾರೆ. ಆಯಾ ಮಾಸಗಳಲ್ಲಿ ಪ್ರಾತಃ ಸ್ನಾನವನ್ನು ಮಾಡುವಾಗ ಅದಕ್ಕೇನೆ ಸಂಬಂಧಪಟ್ಟಂತಹ ಕೆಲವು ಶ್ಲೋಕಗಳನ್ನು ಹೇಳಿರುತ್ತಾರೆ, ಪ್ರಾರ್ಥನಾ ರೂಪವಾದ ಶ್ಲೋಕಗಳನ್ನು ಹೇಳಿರುತ್ತಾರೆ. ನಾನು ಈ ವೈಶಾಖ ಸ್ನಾನವನ್ನು ಮಾಡುತ್ತೇನೆ, ದೇವರೇ ನೀನು ಪ್ರೀತನಾಗಿ ಅನುಗ್ರಹವನ್ನು ಮಾಡು. ಅದರಂತೆ ಕಾರ್ತೀಕದಲ್ಲಿನೂ ಇದೆ, ಮಾಘದಲ್ಲಿನೂ ಇವೆ, ಬೇರೆ ಬೇರೆ ಮಾಸಗಳಲ್ಲಿಯೂ ಕೂಡ ಹೇಳುವ ಪದ್ಧತಿ ಇದೆ. ಈಗಾಗಲೇ ವೈಶಾಖ ಮಾಸದ ಸ್ನಾನದ ಆಚರಣೆ ಪ್ರಾರಂಭ ಆಗಿದೆ. ಚೈತ್ರ ಮಾಸದಲ್ಲಿ ನಾವು ಇದ್ದೇವೆ, ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವು ಇದ್ದೇವೆ. ಇನ್ನೂ ಆ ದೃಷ್ಟಿಯಲ್ಲೇ ವೈಶಾಖ ಮಾಸ ಬಂದಿಲ್ಲ ಅಂತಾದರೂ ಮಾಸ ಧರ್ಮಗಳನ್ನು ಆಚರಣೆ ಮಾಡುವುದಕ್ಕೆ ಈಗಾಗಲೇ ಪ್ರಾರಂಭವಾಗಿದೆ. ಚೈತ್ರ ಮಾಸದ ಹುಣ್ಣಿಮೆಯಿಂದ ವೈಶಾಖ ಮಾಸದ ಹುಣ್ಣಿಮೆಯವರೆಗೆ ಈ ಧರ್ಮಗಳನ್ನು ಆಚರಣೆ ಮಾಡುವಂಥದ್ದು.
ಅನ್ನುವ ನಿಯಮ. ಆ ಪ್ರಕಾರ ಇವತ್ತು ಈಗಾಗಲೇ ವೈಶಾಖ ಧರ್ಮ ಪ್ರಾರಂಭವಾದದ್ದು. ವೈಶಾಖ ಸ್ನಾನವನ್ನು ಮಾಡುವಾಗ ಈ ಮುಂದೆ ಹೇಳುವ ಶ್ಲೋಕಗಳನ್ನು ಹೇಳಬೇಕಂತೆ. ನಿತ್ಯದಲ್ಲಿ ಸಂಕಲ್ಪವನ್ನು ಮಾಡಿ ಸ್ನಾನಕ್ಕೆ ಬೇಕಾದ ಸಂಕಲ್ಪಗಳನ್ನೆಲ್ಲ ಮಾಡಿಕೊಂಡು ಮುಂದೆ ಹೇಳುವ ಶ್ಲೋಕಗಳನ್ನು ಪಠಣ ಮಾಡಬೇಕು. ವೈಶಾಖಂ ಸಕಲಂ ಮಾಸಂ ಮೇಷ ಸಂಕ್ರಮಣೇ ರವೇಃ ಪ್ರಾತಃ ಸ ನಿಯಮಸ್ನಾಸ್ಯೇ ಪ್ರಿಯತಾಂ ಮಧುಸೂದನಃ ಮಧುಹಂತುಃ ಪ್ರಸಾದೇನ ಬ್ರಾಹ್ಮಣಾನಾಮನುಗ್ರಹಾತ್ ನಿರ್ವಿಘ್ನಮಸ್ತು ಮೇ ಪುಣ್ಯಂ ವೈಶಾಖಸ್ನಾನಮನ್ವಹಂ ಮಾಧವೇ ಮೇಷಗೆ ಭಾನೌ ಮುರಾರೇ ಮಧುಸೂದನ ಪ್ರಾತಸ್ನಾನೇನ ಮೇ ನಾಥ ಫಲದೋ ಭವ ಪಾಪಹನ್. ಈ ಶ್ಲೋಕಗಳನ್ನು ಹೇಳಿ ನಿತ್ಯ ಪ್ರಾತಸ್ನಾನವನ್ನು ವೈಶಾಖ ಮಾಸದಲ್ಲಿ ಮಾಡಬೇಕಾದದ್ದು. ಈ ವೈಶಾಖ ಮಾಸ ಮೇಷ ಸಂಕ್ರಮಣದಲ್ಲಿ ಇರುವಂತಹ ಕಾಲ ಇದು. ಬೆಳಗ್ಗೆದ್ದು ನಾನು ಸ್ನಾನವನ್ನು ಮಾಡ್ತೇನೆ, ಹೇ ಮಧುಸೂದನ, ನಿನ್ನ ಪ್ರೀತಿಗಾಗಿ ನಾನು ಸ್ನಾನವನ್ನು ಮಾಡ್ತಾ ಇದ್ದೇನೆ. ನಿನ್ನ ಅನುಗ್ರಹದಿಂದ, ಬ್ರಾಹ್ಮಣರ ಜ್ಞಾನಿಗಳ ಅನುಗ್ರಹದಿಂದ ನಾನು ಮಾಡುವ 1 ತಿಂಗಳ ಅವಧಿಯ ಈ ಪ್ರಾತಸ್ನಾನ, ವೈಶಾಖ ಸ್ನಾನ, ಅದು ಪರಿಪೂರ್ಣವಾಗುವಂತೆ ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಇದು 1 ದಿನದ್ದಲ್ಲ, ತಿಂಗಳುಗಟ್ಟಲೆ ಮಾಡಬೇಕಾದ ಧರ್ಮ. 1 ದಿವಸದ ಧರ್ಮ ಅಂತಂದರೆ ಎಷ್ಟೆಲ್ಲ ವಿಘ್ನಗಳು ಬರ್ತವೆ. 10 ನಿಮಿಷದ ಸಂಧ್ಯಾ ವಂದನೆಗೆ ಎಷ್ಟು ವಿಘ್ನ ಬರ್ತದೆ. ಇನ್ನು ವರ್ಷ ಪೂರ್ತಿ ಮಾಡಬೇಕಾದಂತಹ ಆಚರಣೆ ಎಂದಾಗ ವಿಘ್ನಗಳು ಸಹಜ. ಅದಕ್ಕೆ ಆರಂಭದಲ್ಲಿನೇ ಪ್ರಾರ್ಥನೆಯನ್ನು ಮಾಡುವುದು, ಹೇ ಮಧುಸೂದನ, ನನಗೆ ಈ ವೈಶಾಖ ಸ್ನಾನದ ಕಾಲದಲ್ಲಿ ಯಾವುದೇ ವಿಘ್ನಗಳು ಬರದಂತೆ ನೋಡು, ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡಿ ಪ್ರಾತಸ್ನಾನವನ್ನು ಮಾಡಬೇಕಾದದ್ದು. ಪ್ರಾತಸ್ನಾನವನ್ನು ಮಾಡಿದ್ದಕ್ಕಾಗಿ ನನಗೆ ಯಥೋಕ್ತವಾದ ಫಲ ಅದೇನು ನೀನು ಕೊಡಬೇಕಿದೆ ಅದನ್ನು ಕೊಟ್ಟು ಅನುಗ್ರಹಿಸು ಅಂತ ಸ್ನಾನವನ್ನು ಮಾಡಬೇಕು. ಈ ವೈಶಾಖ ಮಾಸದಲ್ಲಿ ನಾನಾ ವಿಧವಾದ ಧರ್ಮಗಳಿವೆ. ಕೆಲವು ವಿಶೇಷ ದಿನಗಳು ಕೂಡ ಇವೆ. ವೈಶಾಖ ಮಾಸದಲ್ಲಿ ಆರಾಧನೆಗಳು, ಅನೇಕ ಆರಾಧನೆಗಳು ಬರುತ್ತವೆ, ಅದು ಒಂದು. ಅದರ ಜೊತೆಗೆ ಪೌರಾಣಿಕವಾಗಿ ನಾವು ನೋಡುವುದಾದರೆ ಈ ಮಾಸದಲ್ಲಿ ಪರಶುರಾಮ ಜಯಂತಿ ಅಂತ ಬರ್ತದೆ. ವೈಶಾಖ ಶುಕ್ಲ ಪಕ್ಷದಲ್ಲಿ ನಾವು ಅದನ್ನು ನೋಡ್ತೀವಿ. ವೈಶಾಖ ಶುಕ್ಲ ಪಕ್ಷ ತೃತೀಯ, ಅಕ್ಷಯ ತೃತೀಯ, ಅಲ್ಲಿ ಪರಶುರಾಮ ಜಯಂತಿ ಮತ್ತು ಪರಶುರಾಮ ದೇವರನ್ನು ವಿಶೇಷವಾಗಿ ಅವತ್ತು ಪೂಜೆಯನ್ನು ಮಾಡಬೇಕಾದದ್ದು. ಅಕ್ಷಯ ತೃತೀಯ ದಿವಸ ಇನ್ನೂ ಎಲ್ಲರಿಗೂ ಜಗತ್ತಿಗೆ ಪ್ರಸಿದ್ಧ ಅದು ಅಕ್ಷಯ ತೃತೀಯ. ಪಾಪ ಬೆನ್ನಟ್ಟಿ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬಂಗಾರ ತೊಗೊಳ್ತಿರ್ತಾರೆ. ನಾನು ನೋಡಿದೆ, ಅದರಲ್ಲಿ ಬಂಗಾರ ತೊಗೊಳ್ಳೋದ್ರ ಬಗ್ಗೆ ಅಲ್ಲೇನು ನನಗೇನು ಕಾಣಲಿಲ್ಲ. ತೊಗೊಳ್ಳೋರು ತೊಗೊಳ್ಳಿ, ಆದರೆ ಇಲ್ಲಂತೂ ಅದರಲ್ಲಿ ನನಗೆ ಕಂಡದ್ದು ಇಲ್ಲ. ಅಂತೂ ಈ ವೈಶಾಖ ಮಾಸದಲ್ಲಿ ಪರಶುರಾಮ ಜಯಂತಿ, ಅಕ್ಷಯ ತೃತೀಯ ಮತ್ತು ವೈಶಾಖ ಶುಕ್ಲ ಪಕ್ಷದ ಸಪ್ತಮಿ ದಿವಸದಲ್ಲಿ ಗಂಗಾ ಪೂಜೆ ಅಂತ ಹೀಗೆಲ್ಲ ನಾನಾ ವಿಧವಾದ ವಿಶೇಷ ದಿವಸಗಳನ್ನು ಈ ಕಾಲದಲ್ಲಿ ನೋಡುತ್ತೇವೆ. ಗಂಗಾ ಪೂಜೆ ಜ್ಯೇಷ್ಠ ಮಾಸದಲ್ಲಿನೂ ಇದೆ. ಜ್ಯೇಷ್ಠ ಮಾಸದಲ್ಲಿ ವಿಶೇಷವಾಗಿ ಮಾಡಬೇಕಾದದ್ದು. 10 ದಿವಸಗಳ ಕಾಲ ಅಲ್ಲಿ ಪೂಜೆಯನ್ನೆಲ್ಲ ಹೇಳ್ತಾರೆ. ಇಲ್ಲಿ ವೈಶಾಖ ಶುದ್ಧ ಸಪ್ತಮಿ ದಿನ ಗಂಗಾ ಪೂಜೆಯನ್ನು ಮಾಡಬೇಕು ಅಂತನ್ನುವ ಮಾತು ಇದೆ. ಇನ್ನು ನರಸಿಂಹ ಜಯಂತಿ ಇದೇ ನಮ್ಮ ವೈಶಾಖ ಮಾಸದ ಕಾಲದಲ್ಲಿನೇ ಬರುವಂಥದ್ದು. ವೇದವ್ಯಾಸ ಜಯಂತಿ ಇದೇ ಮಾಸದಲ್ಲಿನೇ ಬರುವಂಥದ್ದು. ಹೀಗೆ ನಾನಾ ಧರ್ಮಗಳು, ವಿಶೇಷ ದಿವಸಗಳನ್ನು ಇಲ್ಲಿ ನಾವು ಕಾಣುತ್ತೇವೆ. ಇಷ್ಟು ಸಾಮಾನ್ಯವಾಗಿ ನಾವು ತಿಳಿದುಕೊಂಡು ವೈಶಾಖ ಮಾಸ ಮಾಹಾತ್ಮ್ಯ ಅಂತೇನಿದೆ, ಇದನ್ನು ಸೂತ ಶೌನಕರ ಸಂವಾದ ಅಂತ ಎಲ್ಲ ಪುರಾಣಗಳಲ್ಲಿನೂ ಕೇಳುತ್ತೇವೆ. ಅದರಂತೆ ಇಲ್ಲಿಯೂ ಕೂಡ ಇದೆ. ಅದರ ಜೊತೆಗೆ ಅಂಬರೀಷ ಮಹಾರಾಜ, ಪ್ರಸಿದ್ಧ ಅಂಬರೀಷ ಮಹಾರಾಜ, ಏಕಾದಶಿ ವ್ರತಕ್ಕೆ ಪ್ರಸಿದ್ಧನಾದವನು. ಆ ಅಂಬರೀಷ ಮಹಾರಾಜನಿಗೂ ನಾರದರು ಇಬ್ಬರ ಮಧ್ಯದಲ್ಲಿ ನಡೆದ ಸಂವಾದ ರೂಪದಲ್ಲಿ
ಈ ಮಾಸ ಮಾಹಾತ್ಮ್ಯವನ್ನು ನಾವು ನೋಡಲಿಕ್ಕೆ ಸಿಗುತ್ತೆ. ಅಂಬರೀಷ ಮಹಾರಾಜ ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಸರ್ವೇಷಾಮಪಿ ಮಾಸಾನಾಂ ತ್ವತ್ತೋ ಮಾಹಾತ್ಮ್ಯಂ ಅಂಜಸಾ ಶ್ರುತಂ ಮಯಾ ಪುರಾ ಬ್ರಹ್ಮನ್ ಯದಾ ಚೋಕ್ತಂ ತದಾ ತ್ವಯ. ಪೂಜ್ಯರಾದ ನಾರದರೆ, ನೀವು ಬೇರೆ ಬೇರೆ ಮಾಸಧರ್ಮಗಳನ್ನು ನನಗೆ ಈಗಾಗಲೇ ಹಿಂದೆ ಹೇಳಿದ್ದೀರಿ. ಈಗ ವೈಶಾಖ ಮಾಸದ ಧರ್ಮವನ್ನು, ಆಚರಣೆಗಳನ್ನು ನನಗೆ ಹೇಳಬೇಕು ಅಂತ ನಾರದರನ್ನು ಪ್ರಾರ್ಥನೆ ಮಾಡಿದ್ದಾನೆ ಅಂಬರೀಷ ಮಹಾರಾಜ. ನಾರದ ಅಂತಂದರೆ ಏನು ಗೊತ್ತೇನು? ಜ್ಞಾನ ಕೊಡುವವರು ಅಂತ ಅರ್ಥ. ಸಾಮಾನ್ಯವಾಗಿ ದಡ್ಡ ಜನರ ಮಧ್ಯದಲ್ಲಿ ನಾರದರು ಅಂದರೆ ಜಗಳಗಂಟರು ಅಂತ ಹೀಗೊಂದು ಭಾವ ಇದೆ. ಹಾಗೇನಿಲ್ಲ, ಹಾಗೂ ಇದೆ, ಅದೇ ಸತ್ಯ ಅಲ್ಲ. ಬೇಕಾದಷ್ಟು ಕಡೆಗೆ ನಾರದರು ಜಗಳವನ್ನು ಮಾಡಿಸುವ ಕೆಲಸವನ್ನೂ ಮಾಡಿದ್ದಾರೆ. ತಮ್ಮನ್ನು ತಾವು ಹೇಳಿಕೊಂಡದ್ದೂ ಇದೆ, ನಾನು ಕಲಹಪ್ರಿಯ ಅಂತ ಹೇಳಿಕೊಂಡದ್ದೂ ಇದೆ. ಆದರೆ ಆ ಕಲಹ ಏನೇನು ಆಗಿರುತ್ತೋ ಅಲ್ಲಿ ಎಲ್ಲ ಕಡೆಗೂ ಒಳ್ಳೆಯ ರೀತಿಯ ಫಲ ಆಗುವಂತೆಯೇ ನಾರದರು ಮಾಡಿರ್ತಾರೆ. ಮುಖ್ಯವಾಗಿ ನಾರದರು ಅಂತಂದರೆ, ನಾರ ಅಂದರೆ ಜ್ಞಾನವನ್ನು ಕೊಡುವವರು. ಇಲ್ಲಿ ಅಂಬರೀಷ ಮಹಾರಾಜನಿಗೆ ಜ್ಞಾನವನ್ನು ಕೊಟ್ಟವರು. ಅವನು ಏನೇನು ಪ್ರಶ್ನೆಗಳನ್ನು ಕೇಳಿದನೋ ಆ ಎಲ್ಲ ಪ್ರಶ್ನೆಗಳಿಗೆ ವೈಶಾಖ ಮಾಸಕ್ಕೆ ಸಂಬಂಧಪಟ್ಟ ಜ್ಞಾನವನ್ನು ನಾರದರು ಉಪದೇಶವನ್ನು ಮಾಡಿ ತಮ್ಮ ಹೆಸರನ್ನು ಸಾರ್ಥಕವನ್ನಾಗಿ ಮಾಡಿಕೊಂಡವರು ಮಹನೀಯರು. ನಾರದರಂತಾರೆ, ನೋಡಪ್ಪ, ಈ ಮಾಸಧರ್ಮವನ್ನು ಹೇಳಬೇಕು ಅಂತ ನೀನು ಕೇಳ್ತಾ ಇದ್ದೀರಿ. ಇದನ್ನು ಈ ಹಿಂದೆ ಸ್ವಯಂ ಪರಮಾತ್ಮನೇ ಹೇಳಿದ್ದ. ವ್ಯಾಜಹಾರ ಪುರಾ ಪುರೋಕ್ತಂ ಯಶ್ರಿಯೈ ಪರಮಾತ್ಮನ. ಲಕ್ಷ್ಮೀದೇವಿಗೆ ಪರಮಾತ್ಮ ಹೇಳಿದ್ದ, ನಂತರ ಬ್ರಹ್ಮದೇವರು ಕೇಳಿದ್ದರು, ಆ ಬ್ರಹ್ಮದೇವರು ನನಗೆ ಹೇಳಿದ್ದರು, ಅದನ್ನು ನಿನಗೆ ಹೇಳ್ತಾ ಇದ್ದೇನೆ ಅಂತ. ನೀವು ಭಾಗವತವನ್ನು ಓದುವಾಗ ಕೇಳುವಾಗ ಅಲ್ಲಿಯೂ ಕೂಡ ಇದೇ ಕ್ರಮವಿದೆ. ಯಾರು ಯಾರಿಗೆ ಹೇಳಿದರು ಅಂತ ಎಲ್ಲ ಕಡೆಗೂ ಹೇಳುತ್ತಾರೆ. ಅಂದರೆ ಆ ವಿದ್ಯಾ ಪರಂಪರೆ ಏನಿರುತ್ತದೋ ಅದನ್ನು ಮೊದಲು ನಾವು ತಿಳ್ಕೋಬೇಕು. ಯಾವುದೇ ಗ್ರಂಥ, ಯಾವುದೇ ವೇದವಿದ್ಯೆ, ಭಾಗವತಾದಿ ಗ್ರಂಥಗಳು, ಪುರಾಣಗಳು, ಆ ವಿದ್ಯೆ ಪರಂಪರೆ ಹೇಗೆ ಬಂತು ಅಂತನ್ನುವುದನ್ನು ತಿಳ್ಕೊಳ್ಳುವುದಕ್ಕೂ ಪುಣ್ಯ ಇದೆ. ಅಂದರೆ ಅವರು ಉಪಕಾರ ಮಾಡಿದ್ದಾರೆ, ಆ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ. ಒಂದು ವೇಳೆ ನಾರದರು ಅಂಬರೀಷ ರಾಜನಿಗೆ ಈ ವೈಶಾಖ ಮಾಸ ಧರ್ಮ ಹೇಳದೇ ಇದ್ದಿದ್ದರೆ ನಾವು ತಿಳ್ಕೊಳ್ಳಿಕ್ಕೆಲ್ಲಾಗ್ತಾ ಇತ್ತು, ಆಚರಣೆ ಮಾಡಲಿಕ್ಕೆಲ್ಲಾಗ್ತಾ ಇತ್ತು. ಹಾಗಾಗಿ ಆ ಉಪಕಾರ ಮಾಡಿದ ಧರ್ಮಾಚರಣೆಗೆ ಅನುಕೂಲವನ್ನು ಮಾಡಿಕೊಟ್ಟಂತಹ ಆ ಎಲ್ಲ ಮಹನೀಯರನ್ನು ಪ್ರಾರಂಭದಲ್ಲಿ ನಾವು ಸ್ಮರಣೆಯನ್ನು ಮಾಡಬೇಕು. ಈ ವೈಶಾಖ ಮಾಸ ಅದು ಹೇಗೆ ಅಂದರೆ, ಮಾತೇವ ಸರ್ವಜೀವಾನಾಂ ಸದೈವ ಇಷ್ಟಪ್ರದಾಯಕಃ ಅಂತ. ತಾಯಿ ಮಕ್ಕಳಿಗೆ ಹೇಗೆ ಹಿತವನ್ನು ಮಾಡುತ್ತೋ ಹಾಗೆ ಈ ಮಾಸ ಎಲ್ಲ ಜೀವರಿಗೆ ಹಿತವನ್ನು ಮಾಡುತ್ತದೆ. ನಾನು ಹಿಂದೆ ಹೇಳಿದ್ದೇನೆ, ವೈಶಾಖ ಮಾಸ ಬಿಸಿಲು ಬಹಳ ಇರುತ್ತದೆ ಅಂತ ಇಷ್ಟೇ ನಾವು ತಿಳ್ಕೊಂಡರೆ ಇಲ್ಲ. ಆ ಬಿಸಿಲಿನಿಂದ ಆಗುವ ಲಾಭಗಳು ಬಹಳಷ್ಟು ಇರುತ್ತದೆ. ತಾಪ ಆಗ್ತಿರಬಹುದು, ಕಷ್ಟ ಆಗ್ತಿರಬಹುದು, ಅದರಿಂದ ಆಗುವ ಲಾಭಗಳೇ ಬೇರೆ ಬೇರೆ ಇರುತ್ತದೆ. ಹಾಗೆ ವೈಶಾಖ ಮಾಸ ಚೈತ್ರ ಮಾಸ ಬರಲಿಲ್ಲ ಅಂದರೆ ಮಾವಿನ ಹಣ್ಣಿನ ಸ್ವೀಕರಣೆ ಸಿಗ್ತಿತ್ತೆ ನಮಗೆ? ಯಾರಾದರೂ ತಿನ್ನಲಿಕ್ಕಾಗ್ತಿತ್ತ? ಆಯಾ ಮಾಸಕ್ಕೆ ಆಯಾ ವಿಶೇಷತೆ ಇದ್ದೇ ಇದೆ, ಫಲ ಇದ್ದೇ ಇದೆ, ಲಾಭ ಇದ್ದೇ ಇದೆ. ಅದನ್ನು ದೇವರು ಪ್ರಕೃತಿಯಲ್ಲಿ ಇಟ್ಟಿದ್ದಾನೆ. ಅದನ್ನು ತಾಯಿಯಂತೆ, ತಾಯಿ ಹೇಗೆ ಪ್ರೀತಿಯಿಂದ ಮಕ್ಕಳನ್ನು ರಕ್ಷಣೆ ಮಾಡಬೇಕೋ ಆ ರೀತಿಯಲ್ಲಿ ವೈಶಾಖ ಮಾಸ ಅದು ತನ್ನ ಅನುಯಾಯಿಗಳನ್ನು, ಅಂದರೆ ಮಾಸ ಧರ್ಮಗಳನ್ನು ಅನುಷ್ಠಾನ ಮಾಡುವವರನ್ನು ಪ್ರೀತಿಯಿಂದ ರಕ್ಷಣೆಯನ್ನು ಮಾಡುತ್ತದೆ. ವೈಷ್ಣವಾನಾಂ ಯಥಾ ರುದ್ರಃ ರತ್ನಾನಾಂ ಕೌಸ್ತುಭೋ ಯಥಾ ಮಾಸಾನಾಂ ಧರ್ಮಹೇತೂನಾಂ ವೈಶಾಖಶ್ಚ ಉತ್ತಮಸ್ತಥಾ ಅಂತ ಹಿಂದೆ ಹೇಳಿದಂತೆ, ವೈಷ್ಣವರಲ್ಲಿ ಮಹರುದ್ರದೇವರು ಶ್ರೇಷ್ಠರು. ವೈಷ್ಣವರಲ್ಲಿ ಶಂಭು ಅಂತಾರೆ. ಶಂಭು ಶ್ರೇಷ್ಠನಾದಂತಹ ವ್ಯಕ್ತಿ.
ಹಾಗೆ ರತ್ನಗಳಲ್ಲಿ ಕೌಸ್ತುಭಮಣಿ ಅದು ಶ್ರೇಷ್ಠ ಅಂತಾರೆ. ಅದೇ ಪ್ರಕಾರ ಮಾಸಗಳಲ್ಲಿ ವೈಶಾಖ ಮಾಸ ಶ್ರೇಷ್ಠ. ನಾನು ಆರಂಭದಲ್ಲಿ ಹೇಳಿದ್ದೇನೆ, ಅದು ಏನೋ ಶ್ರೇಷ್ಠ ಇದೆ, ವೈಶಾಖ ಮಾಸ ಶ್ರೇಷ್ಠ ಇದೆ, ನಾವು ಆಚರಣೆ ಮಾಡಬೇಕಲ್ಲ. ಚೈತ್ರ ಮಾಸ ಬಂತು, ವೈಶಾಖ ಮಾಸ ಬಂತು, ನಾವು ಹಾಗೆ ಮಲ್ಕೊಂಡೇ ಇದ್ದೀವಿ ಅಂತಂದರೆ ಏನು ಶ್ರೇಷ್ಠ ಆದರೆ ಏನು, ಏನು ಕನಿಷ್ಠ ಆದರೆ ಏನು? ನಾವು ಅದರ ಎಚ್ಚರವನ್ನು ಪಡೆದು ಆಚರಣೆಯನ್ನು ಮಾಡಬೇಕಿದೆ. ನಾನೇನ ಸದೃಶೋ ಲೋಕೆ ವಿಷ್ಣು ಪ್ರೀತಿ ವಿಧಾಯಕ, ಅದನ್ನೇ ಹೇಳ್ತಾರೆ. ವೈಶಾಖ ಸ್ನಾನ ನಿರತಃ, ವೈಶಾಖ ಸ್ನಾನದಲ್ಲಿ ಆಸಕ್ತನಾದವನು. ವೈಶಾಖ ಸ್ನಾನ ಅಂದರೆ ಹಿಂದೆ ಹೇಳಿದ ಪ್ರಕಾರ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಅರುಣೋದಯದಲ್ಲಿ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶೌಚಾದಿಗಳನ್ನು ಮುಗಿಸಿಕೊಂಡು ಪ್ರಾತಃ ಸ್ನಾನವನ್ನು ಮಾಡಿ ನಿತ್ಯ ಧರ್ಮಗಳನ್ನು ಅನುಷ್ಠಾನ ಮಾಡುವುದಕ್ಕೆ ಸಿದ್ಧರಿರಬೇಕು. ನಾವು ಪ್ರಾತಃ ಸ್ನಾನವನ್ನು ಮಾಡಬೇಕು, ವೈಶಾಖ ಸ್ನಾನವನ್ನು ಮಾಡಬೇಕು 1 ತಿಂಗಳು ಪೂರ್ಣವಾಗಿ. ನಮಗೆ ಆಗಲಿಲ್ಲ ಅಂತಂದರೂ ಕೂಡ ಮಾಡೋರಿರ್ತಾರಲ್ಲ, ವೈಶಾಖ ಸ್ನಾನ ಮಾಡಬೇಕು ಅಂತ ಆಸಕ್ತಿಯಿಂದ ಉತ್ಸಾಹದಿಂದ ಮಾಡ್ತಿರ್ತಾರೆ ಎಷ್ಟೋ ಜನ. ಅವರಿಗಾದರೂ ಅನುಕೂಲ ಮಾಡಿಕೊಡ್ಬೇಕು. ನೀವು ಮಾಡ್ರಪ್ಪ, ದೊಡ್ಡವರು ಮಾಡ್ತಾ ಇದ್ದೀರಿ, ನೀವು ಮೊದಲು ಸ್ನಾನ ಮಾಡಿರಿ, ನೀವು ಮಾಡಿರಿ, ಅವರಿಗೆ ಅನುಕೂಲವನ್ನಾದರೂ ಮಾಡಿಕೊಡಬೇಕು. ಯಾರಾದರೂ ಮಾಡ್ತಾರೆ ಅಂತಂದರೆ ಸಂತೋಷದಿಂದ ಅವರನ್ನು ಅಭಿನಂದನೆ ಮಾಡಬೇಕು. ಯಾಕೆ ಹೇಳ್ತೀರಾ ಇಷ್ಟು ಬೇಗ, ಸುಖವಾಗಿ ಮಲ್ಕೊಳ್ರಿ ಅಂತ ಅನ್ನೋದೇ ಪ್ರೋತ್ಸಾಹ ಕೊಟ್ಟರು ಪುಣ್ಯ ಬರುತ್ತದೆ ಅನ್ನುವ ಮಾತನ್ನು ಹೇಳ್ತಾರೆ. ಸ್ನಾನಾರ್ಥಂ ಆಸಿ ವೈಶಾಖೆ ಪಾದಮೇಕಂ ಚರೇತ ಯದಿ ಸೋಶ್ವಮೇಧಾಯುತಾನಾಂ ಚ ಫಲಂ ಪ್ರಾಪ್ನೋತಿ ಅಸಂಶಯ. ವೈಶಾಖ ಮಾಸದಲ್ಲಿ ಪ್ರಾತಃ ಸ್ನಾನಕ್ಕಾಗಿ ಬಾಹ್ಯ ಜಲಕ್ಕೆ ಹೋಗಬೇಕು. ಅಂದರೆ ಹೊರಗೆ ಇರುವಂತಹ ನದಿಗಳಿಗೆ, ಸರೋವರಗಳಿಗೆ ಹೋಗಬೇಕು ಅಂತಾರೆ. ನಾವು ಬೆಂಗಳೂರಲ್ಲಿ ಬಸವನಗುಡಿಯಲ್ಲಿ ಕೂತು ಎಲ್ಲಿ ಸ್ನಾನಕ್ಕೆ ಹೋಗೋದು? ಅಂತೂ ಹೊರಗೆ ಇರುವ ನದಿ ಮೊದಲಾದ ಜಾಗಗಳಿಗೆ ಸ್ನಾನಕ್ಕೆ ಅಂತ ನಾವು ಹೋದರೆ ಒಂದೊಂದು ಹೆಜ್ಜೆಗೂ ಅಶ್ವಮೇಧಾದಿ ಪುಣ್ಯವನ್ನು ಶಾಸ್ತ್ರ ನಮಗೆ ಹೇಳಿಕೊಡುತ್ತೆ. ಪ್ರಾತಃ ಕಾಲದಲ್ಲಿ ಬಾಹ್ಯ ಜಲದಲ್ಲಿ, ನದ್ಯಾದಿಗಳಲ್ಲಿ ಮಹಾ ಸನ್ನಿಧಾನ ದೇವತೆಗಳದ್ದು. ಅದಕ್ಕೆಲ್ಲ ಬರೀತಾರೆ, ತ್ರೈಲೋಕ್ಯ ಯಾನಿ ತೀರ್ಥಾನಿ ಬ್ರಹ್ಮಾಂಡಾಂತರ್ಗತಾನಿ ಚ. ಬ್ರಹ್ಮಾಂಡದ ಒಳಗೆ ಇರುವಂತಹ ಎಲ್ಲ ತೀರ್ಥಗಳ ಸನ್ನಿಧಾನ ನಮ್ಮ ಮನೆಯಿಂದ ಹೊರಗೆ ಇರುವ ಜಲರಾಶಿಯಲ್ಲಿ ಇರುತ್ತವೆ. ಅದು ಸರೋವರವೋ, ಬಾವಿಯೋ, ನದಿಯೋ, ಸಮುದ್ರವೋ ಮತ್ತೊಂದು. ಹೊರಗೆ ಹೋಗಿ ಸ್ನಾನ ಮಾಡಿ ಅಂತಾರೆ. ಕೊನೆ ಪಕ್ಷ ಬ್ರಾಹ್ಮಿ ಮುಹೂರ್ತಕ್ಕೆ 4 ಗಂಟೆಗೆ ಏಳಲಿಕ್ಕಾಗದೇ ಹೋದರೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಬೇಗನೆ ಎದ್ದು ಪ್ರಾತಃ ಸ್ನಾನ ಮಾಡಿರಿ. ಸೂರ್ಯೋದಯ ಆದ ಮೇಲೆ 6 ಘಳಿಗೆ, ಕನಿಷ್ಠ ಪಕ್ಷ 6 ಘಳಿಗೆ, ಅಷ್ಟರ ಒಳಗಾಗಿಯಾದರೂ ಸ್ನಾನ ಮಾಡಿ ಅಂತ. ಸೂರ್ಯೋದಯಂ ಸಮಾರಭ್ಯ ಯಾವದ್ ಷಡ್ಘಟಿಕಾವಧಿ, 6 ಘಳಿಗೆ ಸೂರ್ಯೋದಯ ನಂತರದಲ್ಲಿ ಅಷ್ಟಾದರೂ ಬೇಗ ಸ್ನಾನ ಮಾಡಿರಪ್ಪ. ಮಧ್ಯಾಹ್ನ 1-2 ಮಾಡಲಿಕ್ಕೆ ಹೋಗಬೇಡ್ರಿ ಸ್ನಾನನ. 6 ಘಳಿಗೆ ಸೂರ್ಯೋದಯ ಆದ ಮೇಲೆ ಅಲ್ಲಿಯವರೆಗೂ ದೇವತೆಗಳು, ತೀರ್ಥಾಭಿಮಾನಿಗಳು ಕಾದು ಕೂತಿರ್ತಾರಂತೆ. ಸ್ನಾನ ಮಾಡ್ತಾನೇನೋ ಅಂತ ನೋಡ್ತಾ ಕೂತಿರ್ತಾರೆ. ಅಷ್ಟರೊಳಗೆ ಸ್ನಾನ ಮಾಡಿದ ಅಂತಂದರೆ ಅನುಗ್ರಹಿಸಿ ಹೋಗ್ತಾರೆ, ಪರವಾಗಿಲ್ಲಪ್ಪ ಇವನು ಅಂತ. ಇಲ್ಲ ಅಂತಂದರೆ ಶಾಪ ಕೊಟ್ಟು ಹೋಗ್ತಾರೆ ಅಂತಾರವರು, ಶಪಿಸಿ ಹೋಗ್ತಾರಂತೆ. ಶಾಪಂ ದತ್ವಾ ಸುದಾರುಣಂ, ಕ್ರೂರವಾದ ರೀತಿಯಲ್ಲಿ ಶಪಿಸಿ ಹೋಗ್ತಾರೆ. ಹಾಗಾಗಿ ನಮ್ಮ ಈ ಮಾಸದಲ್ಲಿ, ವೈಶಾಖ ಮಾಸದಲ್ಲಿ ಪ್ರಾತಃಸ್ನಾನವನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಹೀಗೆ ಸ್ನಾನದ ಮಹತ್ವವನ್ನು ಹೇಳಿಕೊಂಡು, ಎಲ್ಲ ಮಾಸಗಳಲ್ಲಿನೂ ಇರುವಂತೆ ಹೇಳಿಕೊಂಡು, ಇನ್ನು ದಾನಗಳ ಬಗ್ಗೆ ಹೇಳುತ್ತಾರೆ. ವೈಶಾಖ ಮಾಸದಲ್ಲಿ ವಿಶೇಷವಾಗಿ ಮಾಡಬೇಕಾದ ದಾನ ಧರ್ಮಗಳ ಬಗ್ಗೆ ನಿರೂಪಣೆಯನ್ನು ಮಾಡುತ್ತಾರೆ. ಮುಖ್ಯವಾಗಿ
ಈ ವೈಶಾಖದಲ್ಲಿ ಪ್ರಕೃತಿಯೊಳಗೆ ಬಿಸಿಲಿನ ತಾಪ ಬಹಳಷ್ಟು ಇರುತ್ತದೆ. ಆ ಬಿಸಿಲಿನ ತಾಪದ ನಿಮಿತ್ತವಾಗಿ ತಾಪವನ್ನು ಶಮನಗೊಳಿಸುವ ಪದಾರ್ಥಗಳ ದಾನಗಳನ್ನು ಹೇಳುತ್ತಾರೆ. ಅದು ನಾನಾ ರೀತಿಯಲ್ಲಿ ಇರಬಹುದು. ಮೊದಲು ತತ್ಫಲಂ ಸಮವಾಪ್ನೋತಿ ಮಾಧವೇ ಜಲದಾನತಃ. ಈ ಮಾಧವ ಮಾಸ ಅಂದರೆ ವೈಶಾಖ ಮಾಸ, ಇಲ್ಲಿ ನೀರಿನ ದಾನವನ್ನು ಮಾಡಬೇಕು ಅಂತ ಮೊಟ್ಟ ಮೊದಲು ನೀರಿನ ದಾನವನ್ನು ಹೇಳುತ್ತಾರೆ. ಆ ನೀರಿನ ದಾನದಿಂದ ಸರ್ವತೀರ್ಥಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತದೆ. ಜಲದಾನ ಅಸಾಮರ್ಥ್ಯೇನ ಪರಸ್ಯಾಪಿ ಪ್ರಬೋಧನಂ. ನನಗೆ ಮಾಡಲಿಕ್ಕಾಗೋದಿಲ್ಲಪ್ಪ ನೀರಿನ ದಾನವನ್ನು ಅನ್ನುವುದಾದರೆ, ಹಿಂದೆ ಹೇಳಿದಂತೆ ಸ್ನಾನ ಮಾಡಲಿಕ್ಕಾಗದೇ ಇದ್ದವರಿಗೆ ಸ್ನಾನ ಮಾಡೋರಿಗಾದರೂ ಹೇಳ್ರಿ ಅಂತಾರಲ್ಲ, ಸ್ನಾನ ಮಾಡೋರಿಗಾದರೂ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿದರಲ್ಲ, ಹಾಗೆ ಮತ್ತೊಬ್ಬರು ಯಾರಾದರೂ ಜಲದಾನ ಮಾಡುವುದಕ್ಕೆ ಶಕ್ತರು ಇದ್ದರೆ ಅವರಿಗೆ ಪ್ರೇರಣೆ ಮಾಡಿ. ನನಗೆ ಅನುಕೂಲ ಇಲ್ಲ, ನಮ್ಮ ಮನೆಯಲ್ಲಿ ಅಷ್ಟೊಂದು ಅನುಕೂಲ ಇಲ್ಲ, ನಿಮಗೆಲ್ಲ ಅನುಕೂಲ ಇದೆ, ದೇವರು ಕೊಟ್ಟಿದ್ದಾನೆ, ನೀವು ಮಾಡ್ರಿ ಅಂತನ್ನುವುದಾಗಿ ಪ್ರೇರಣೆಯನ್ನು ಕೊಡಬೇಕು ಮತ್ತೊಬ್ಬರಿಗಾಗಿ. ಮತ್ತು ತನಗೆ ಅನುಕೂಲ ಇಟ್ಟುಕೊಂಡು ಮಾಡದಂಗೆ ಇರಬಾರದು. ಮತ್ತು ಬರೀ ಇನ್ನೊಬ್ಬರಿಗೆ ಹೇಳೋದ್ರೊಳಗೆ ಕಾಲ ಕಳೆಯಬಾರದು. ತಾನೂ ಮಾಡಿ ಶಕ್ತಿ ಇದ್ದರೆ ಇನ್ನೊಬ್ಬರಿಗೂ ಪ್ರೇರಣೆ ಕೊಡಲಿ, ತನಗೆ ಶಕ್ತಿ ಇಲ್ಲದೇ ಇದ್ದರೆ ಮತ್ತೊಬ್ಬರಿಗಾದರೂ ಪ್ರೇರಣೆ ಕೊಟ್ಟು ಜಲದಾನವನ್ನು ಮಾಡಿಸಬೇಕು. ಮುಖ್ಯವಾಗಿ ನೀರಿನ ದಾನ ವೈಶಾಖ ಮಾಸದಲ್ಲಿ ಇರುವಂಥದ್ದು. ತಾನು ಮಾಡುವುದು, ಇನ್ನೊಬ್ಬರಿಂದ ಮಾಡಿಸೋದು. ಇದರ ಜೊತೆಗೆ ಮಾರ್ಗೆ ಅಧ್ವಗಾನಾಂ ಯೋ ಮರ್ತ್ಯ ಪ್ರಪಾದಾನಂ ಕರೋತಿ ಅಂತ, ಪ್ರಪಾದಾನ ಅಂತ ಕರೀತಾರೆ. ಅಂದರೆ ಅರವಟ್ಟಿಗೆಗಳು ಅಂತ. ಬೇರೆ ಬೇರೆ ಊರುಗಳಿಂದ ಬರುವ ರಸ್ತೆಗಳು, ದಾರಿಗಳು, ಆ ದಾರಿಗಳು ಒಂದು ಕಡೆಗೆ ಸೇರುವ ಜಾಗ, ಪೂರ್ವದಿಂದ ಒಂದು ದಾರಿ ಇದೆ, ಪಶ್ಚಿಮದಿಂದ ಒಂದೊಂದಿದೆ, ಉತ್ತರದಿಂದ ದಕ್ಷಿಣದಿಂದ ಎಲ್ಲವೂ ಒಂದು ಕಡೆಗೆ ಸೇರುತ್ತವೆ ಅಂತನ್ನುವ ಸಂದರ್ಭದಲ್ಲಿ ಅಂತಲ್ಲಿ ಹೋಗಿ ನೀರು, ಮಜ್ಜಿಗೆ ಮೊದಲಾದ ಅನುಕೂಲತೆಯನ್ನು ಪ್ರಯಾಣಿಕರಿಗೆ ಮಾಡಿಕೊಡ್ರಿ. ಅಲ್ಲಿನ ದಾರಿಯಲ್ಲಿ ಹೋಗುವ ಬರುವ ಜನರಿಗೆ ಉಪಕಾರವನ್ನು ಮಾಡಿರಿ. ಆ ನೀರಿನ ಅನುಕೂಲವನ್ನು ಮಾಡಿಕೊಡೋಣದರಿಂದ, ವಿಶ್ರಾಂತಿಗೆ ಅನುಕೂಲವನ್ನು ಮಾಡಿಕೊಡುವುದರಿಂದ ಬಹಳ ಪುಣ್ಯ ಇದೆ. ನಾನು ಕೆಲವೇ ದಿವಸಗಳ ಹಿಂದೆ, ಯಾವೂರು ನೆನಪಾಗ್ತಾ ಇಲ್ಲ, ಬೆಳಗ್ಗೆ ಬೇಗ ಹೋಗ್ತಾ ಇದ್ದೆ, ಬಹುಶಃ ಅದು ಪಂಢರಪುರದ ಕಡೆಗೆ ಅಂತ ಅನಿಸುತ್ತೆ. ಅಲ್ಲಿ ಲಕ್ಷಾಂತರ ಜನ ಯಾತ್ರೆಗೆ ಹೋಗೋರು, ನಡೆದುಕೊಂಡು ಹೋಗೋರು, ಪಾದಯಾತ್ರೆಗೆ ಹೋಗೋರು. ಆ ಪಾದಯಾತ್ರೆಗೆ ಹೋಗುವ ಜನಕ್ಕೆ ಕಿಲೋಮೀಟರ್ ಅಂತರಗಳಲ್ಲಿ ನೂರಾರು ಕಡೆಗೆ ನೀರಿನ, ಊಟದ ವ್ಯವಸ್ಥೆಯನ್ನು ಮಾಡಿದ ಅನೇಕ ಸಂಘಗಳನ್ನು ಅಲ್ಲಿ ನೋಡಿದೆ ನಾನು. ಬಹಳ ಆಶ್ಚರ್ಯ ಆಗ್ತಾ ಇತ್ತು. ಲಕ್ಷಾಂತರ ಜನ ರಸ್ತೆಯಲ್ಲಿ ಹೋಗೋರು, ಪ್ರಯಾಣಿಕರು, ಅವರಿಗೆಲ್ಲ ಅನುಕೂಲವನ್ನು ಮಾಡಿಕೊಡುವಂಥದ್ದು ಬಹಳ ಪುಣ್ಯದ ಕೆಲಸ ಅದು. ಹೀಗೆ ಪ್ರಪಾದಾನವನ್ನು ಮಾಡಬೇಕು ಅಂತಾರೆ. ನಮ್ಮ ಮನೆಯ ಮೇಲೆ ಎಲ್ಲಾದರೂ ಅವಕಾಶ ಇದ್ದಲ್ಲಿ ಅವಕಾಶ ಮಾಡಿಕೊಂಡು ಒಂದು ಸಣ್ಣ ಪಾತ್ರೆಯಲ್ಲಿ ನೀರನ್ನು ಆದರೆ ಇಟ್ಟು ಬರಬೇಕು. ಅಲ್ಲಿನ ಪಕ್ಷಿಗಳು, ಹಾರಾಡುವ ಪಕ್ಷಿಗಳು ನೀರು ಸಿಗ್ತಾ ಇರೋದಿಲ್ಲ, ಕಷ್ಟಪಡುತ್ತಿರುತ್ತವೆ. ಆ ಪಕ್ಷಿಗಳಿಗಾದರೂ ನೀರು ಸಿಗುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಅದರಿಂದ ಜೀವವನ್ನು ಉಳಿಸಿದಂತಹ ಪುಣ್ಯ ಬರ್ತದೆ. ಜೀವದಾನ ಮಾಡಿ, ಜಲದಾನ ಮಾಡಿ ಜೀವದಾನ ಮಾಡಿದಂತಹ ಪುಣ್ಯ ಬರ್ತದೆ. ನೀರಿಗೆ ಜೀವನ ಅಂತಲೂ ಕರೀತಾರೆ ಸಂಸ್ಕೃತದಲ್ಲಿ. ಜೀವನಂ ಭುವನಂ ವನಂ ಅಂತಾರೆ. ಹಾಗಾಗಿ ಜಲದಾನ ಅದು ಜೀವದಾನ ಮಾಡಿದಂತಲೇ ಹೌದು. ಬಹಳ ಎಷ್ಟು ರೀತಿ ಸಾಧ್ಯವೋ ಅಷ್ಟು ರೀತಿಯಲ್ಲಿ ಜಲದಾನವನ್ನು ಮಾಡಬೇಕು. ಮಾಡುವವರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕದ್ದು. ಸಕೋಟಿ ಕುಲ ಮುದ್ರತ್ಯ ವಿಷ್ಣುಲೋಕೆ ಮಹೀಯತೆ.
ಅರವಟ್ಟಿಗೆಯನ್ನು ನಡೆಸುವಂತಹ ಜನರ ಕೋಟಿ ಕುಲ ಉದ್ಧಾರ ಆಗ್ತದೆ ಅಂತಾರೆ. ಹಿಂದೆಲ್ಲ 7 ತಲೆಮಾರು ಉದ್ಧಾರ ಆಗ್ತದೆ, 21 ಕುಲ ಉದ್ಧಾರ ಆಗ್ತದೆ ಅಂತ ಹೀಗೆಲ್ಲ ಹೇಳ್ತಾರೆ. ಇಲ್ಲಿ ಜಲದಾನಕ್ಕೆ, ಪ್ರಪಾದಾನಕ್ಕೆ ಕೋಟಿ ಕುಲ ಉದ್ಧಾರ ಆಗ್ತದೆ ಅಂತನ್ನುವ ಮಾತನ್ನು ಬರೆಯುತ್ತಾರೆ. ಅಂದರೆ ಆ ವೈಶಾಖದಲ್ಲಿ ನೀರಿನ ಮಹತ್ವ ಎಷ್ಟಿದೆ, ಅದನ್ನು ಆಚರಣೆ ಮಾಡುವವರಿಗೆ, ದಾನ ಮಾಡುವವರಿಗೆ ಎಷ್ಟು ಪುಣ್ಯ ಬರುತ್ತದೆ ಎನ್ನುವುದನ್ನು ತಿಳಿಸಿಕೊಡ್ತಾರೆ. ಸಲಿಲಂ ಸಲಿಲಾಕಾಂಕ್ಷಿ ಛಾಯಾಂ ಛಾಯಾಂ ಅಪೀಕ್ಷತಾಂ ವ್ಯಜನಂ ವ್ಯಜನಾಕಾಂಕ್ಷಿ ವೈಶಾಖೆ ಮಾಸಿ ಭೂಮಿಪ. ಯಾರು ನೀರು ಬಯಸಿ ಬರ್ತಾರೋ ಅವರಿಗೆ ನೀರು ಕೊಡು, ನೆರಳು ಬಯಸಿ ಯಾರು ಬರ್ತಾರೋ ಅವರಿಗೆ ನೆರಳು ಕೊಡು, ಯಾರಿಗೆ ಯಾವುದರ ಅವಶ್ಯಕತೆ ಇದೆ ಅದನ್ನು ಅವರಿಗೆ ಕೊಡು ಅಂತಾರೆ. ಬೀಸಣಿಕೆಯ ಅಪೇಕ್ಷೆ ಯಾರಿಗಿದೆ ಅವರಿಗೆ ಬೀಸಣಿಕೆಯನ್ನು ಕೊಡು, ಅಥವಾ ಗಾಳಿ ಹಾಕು, ಗಾಳಿ ಹಾಕಿ ಬೀಸಣಿಕೆ ಕೊಡು, ತಗೊಳ್ರಿ ನೀವೇ ಬೀಸಿ ಕೊಡ್ರಿ ಅಂತ ಹೇಳೋದು. ಬೀಸಿ ಶ್ರಮ ಪರಿಹರಿಸಿ ಅವರಿಗೆ ಆ ವ್ಯಸನವನ್ನೇ ದಾನವನ್ನು ಮಾಡು ಅಂತಾರೆ. ತಂಪಾದ ನೀರು, ಅದಕ್ಕೆ ಏನೇನು ಕರ್ಪೂರ ಮೊದಲಾದದ್ದು ಏನೇನು ಸಾಧ್ಯವೋ ತಂಪಾಗುವುದಕ್ಕೆ, ಶರೀರಕ್ಕೆ ಹಿತಕರವಾದ ಅನುಭವ ಬರುವುದಕ್ಕೆ ಏನೇನು ಬೇಕೋ ಎಲ್ಲವನ್ನೂ ನೀರಿನಲ್ಲಿ ಹಾಕಿ ಜಲದಾನವನ್ನು ಮಾಡುವಂತಾರೆ. ಎಷ್ಟೋ ಕಡೆಯಲ್ಲಿ ಯೋಗ್ಯರ ಮನೆಗೆ ಹೋಗಿ ಒಂದು ಕೊಡ ನೀರು ಸೇದಿಕೊಂಡು ತಗೊಂಡು ಹೋಗಿ ಮನೆಗೆ ಹಾಕಿ ಬರುವ ಪದ್ಧತಿ ಇದೆ. ನಮ್ಮ ಮನೆಯ ಕೊಡವೆ ಅಥವಾ ಅವರ ಮನದೇ ಕೊಡವೆ ತಗೊಂಡು ಹೋಗಿ ಬಾವಿಯೋ ನಳವೋ ನೀರೋ ಶುದ್ಧವಾದ ಕಡೆಯಲ್ಲಿ ನೀರನ್ನು ಹಿಡಿದುಕೊಂಡು ಯೋಗ್ಯರ ಮನೆಗೆ ಹೋಗಿ ಆ ನೀರನ್ನು ಕೊಟ್ಟು ಸಮರ್ಪಣೆಯನ್ನು ಮಾಡಿ ಬರುವಂಥದ್ದು ಹೀಗೂ ಕೂಡ ಉಂಟು. ಇಂಥದ್ದೆಲ್ಲ ಧರ್ಮಗಳನ್ನು ಆಚರಣೆಯನ್ನು ಮಾಡುವ ಪದ್ಧತಿಗಳಿವೆ. ಆಧ್ಯಾತ್ಮಿಕಾದಿ ದುಃಖಾನಾಂ ಶಾಂತಯೇ ಮನುಜೇಶ್ವರ ಛತ್ರಂ ದದ್ಯಾತ್ ಪ್ರಯತ್ನೇನ. ಬೇಸಿಗೆಯ ವೈಶಾಖದ ತಾಪದ ಪರಿಹಾರಕ್ಕಾಗಿ ಛತ್ರದಾನವನ್ನು ಮಾಡು ಅಂತಾರೆ. ಛತ್ರವನ್ನು ದಾನ ಮಾಡಿದರೆ ಆಧ್ಯಾತ್ಮಿಕಾದಿ ತಾಪತ್ರಯಗಳು, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅಂತೇನು ಹೇಳ್ತಾರೆ, ಆ 3 ಪ್ರಕಾರದ ತಾಪಗಳ ಪರಿಹಾರವಾಗ್ತದೆ ಛತ್ರವನ್ನು ದಾನ ಮಾಡುವುದರಿಂದ. ಛತ್ರವನ್ನು ದಾನ ಮಾಡು ವೈಶಾಖ ಮಾಸದಲ್ಲಿ. ಪಾದುಕೆ ಯಾಚಮಾನಾಯ, ಪಾದರಕ್ಷೆಯನ್ನು ದಾನ ಮಾಡು. ಬೇಸಿಗೆಯಲ್ಲಿ ತಾಪ ಇರುತ್ತದೆ, ನಡೆದಾಡುವುದು ಕಷ್ಟವಾಗ್ತದೆ, ಹಾಗಾಗಿ ಪಾದುಕೆಯನ್ನು ದಾನ ಮಾಡು. ಸ ಭೂಪಾಲೋ ಭವೇತ್, ಪಾದುಕೆಯನ್ನು ಅಂದರೆ ಪಾದರಕ್ಷೆಯನ್ನು ದಾನ ಮಾಡಿದರೆ ಭೂಪಾಲ ಆಗ್ತಾನಂತ, ರಾಜ ಆಗ್ತಾನಂತ. ಈಗ ಆಗಲಿಕ್ಕಿಲ್ಲ, ಈಗಲೇ ಕೂತ್ಬಿಟ್ಟಾರ ಮೇಲೆ, ಮುಂದೆ ಯಾವಾಗಾದರೂ ಆಗಲಿಕ್ಕೆ ಅವಕಾಶ ಸಿಗುತ್ತೆ. ಅನಾಥ ಮಂಟಪಂ ಮಾರ್ಗೆ ಶ್ರಮಹಾರಿ ಕರೋತಿಯ. ಅನಾಥ ಮಂಟಪ ಅಂತ, ಅನಾಥ ಮಂಟಪ ಅಂದರೆ ಒಂದು ಅರ್ಥದಲ್ಲಿ ಹೆಚ್ಚು ಕಡಿಮೆ ಹಿಂದೆ ಹೇಳಿದ ಪ್ರಪಾದಾನ ಇದ್ದಂತೆ, ಅದು ಅರವಟ್ಟಿಗೆಗಳು ಇದ್ದಂತೆ. ಯಾರಿಗೂ ಆಶ್ರಯವೇ ಇಲ್ಲದೇ ಇರುವ ಜನರಿಗೆ ಆಶ್ರಯವನ್ನು ಕೊಟ್ಟು ಅವರನ್ನು ರಕ್ಷಣೆಯನ್ನು ಮಾಡುವಂತಹ ಕಾರ್ಯವನ್ನು ಮಾಡಬೇಕು. ಬ್ರಹ್ಮಹತ್ಯಾದಿ ದೋಷಗಳು ಅದರಿಂದ ಪರಿಹಾರವಾಗ್ತವೆ. ಮಧ್ಯಾಹ್ನದ ಕಾಲಕ್ಕೆ ಅತಿಥಿಯಾಗಿ ಹಸಿದು ಬಂದ ಬ್ರಾಹ್ಮಣನಿಗೆ, ಅನ್ನಕಾಂಕ್ಷಿಯಾದ ವ್ಯಕ್ತಿಗೆ ಅನ್ನವನ್ನು ಹಾಕು. ಅನ್ನದಿಂದ ತೃಪ್ತರಾಗ್ತಾರೆ, ಅನ್ನದಿಂದ ಸಂತೋಷ ಆಗ್ತದೆ ಎಲ್ಲರಿಗೂ. ಅನ್ನಕ್ಕೆ ಎಲ್ಲರೂ ಪಾತ್ರರು, ಅದರಲ್ಲಿ ಸತ್ಪಾತ್ರರಿಗೆ ಅನ್ನದಾನ ಮಾಡುವುದರಿಂದ ಮಹಾಪುಣ್ಯ ಇದೆ, ಮಹಾಫಲ ಇದೆ. ದಾರ ಅಪತ್ಯ ಗೃಹಾದೀನಿ ವಾಸಃ ಅಲಂಕಾರ ಭೂಷಣಂ ಅಸಹ್ಯಂ ನಾಶನತಃ ಪುಂಸಃ ಸಹ್ಯಂ ಭುಕ್ತವತೋ ಧ್ರುವಂ. ಭಾರೀ ಹಸಿದು ಬಿಟ್ಟಿದ್ದಾನೆ ಒಬ್ಬ, ಭೀಷ್ಮ ಪಂಚಕ ಮಾಡಿದ್ದಾರೆ ಅಂತ ಇಟ್ಟುಕೊಡ್ರಿ, 4 ದಿವಸ 3 ದಿವಸ ಉಪವಾಸ ಮಾಡಿದ್ದಾರೆ. ಅವನಿಗೆ ಮುಂದೆ ಒಂದು ತಟ್ಟೆಯಲ್ಲಿ ಅನ್ನವನ್ನು ಇಡಿ, ಇನ್ನೊಂದು ಕಡೆಗೆ ಬಂಗಾರ ಇಡ್ರಿ, ಇನ್ನೊಂದು ಕಡೆಗೆ ಮತ್ತೊಂದನ್ನು ಇಡ್ರಿ, ಇನ್ನೊಂದು ಕಡೆಗೆ ಇನ್ನೊಂದನ್ನು ಇಡ್ರಿ. ಏನು ತಗೋತಾನವನು? ಅನ್ನವನ್ನೇ ತಗೋತಾನೆ. ಹೊಟ್ಟೆ ತುಂಬಿಕೊಳ್ಬೇಕಿದೆ, ಬದುಕಬೇಕಿದೆ, ಅಷ್ಟು ಅನ್ನ ಅನಿವಾರ್ಯ. ಮನೆ ತುಂಬ ಬಂಗಾರ ಇರಬಹುದು, ಮನೆ ತುಂಬ ಬೇಕಾದಷ್ಟು ಬೇರೆ ಬೇರೆ ಸಂಪತ್ತು ಪದಾರ್ಥಗಳು ಜನರು ಇರಬಹುದು,
ಆದರೆ ಹೊಟ್ಟೆ ತುಂಬಬೇಕಾದ್ರೆ ಅನ್ನ ಬೇಕು. ಮೊಬೈಲ್ ತಿನ್ಲಿಕ್ಕೆ ಬರೋದಿಲ್ಲ. ಮನೆ ತುಂಬ ಮೊಬೈಲ್ ಇದೆ ಅಂತ ತಿನ್ಲಿಕ್ಕಾಗ್ತದ ಮೊಬೈಲನ್ನು? ಅನ್ನನೇ ತಿನ್ನಬೇಕು. ಏನು ಬೇಕಾದಿರಬಹುದು, ಅನ್ನದಂಥದ್ದು ವಸ್ತು ಇನ್ನೊಂದು ಇಲ್ಲ. ಮನುಷ್ಯನಿಗೆ ಮೊಟ್ಟ ಮೊದಲು ಬೇಕಾದದ್ದು ಅನ್ನ. ಅದು ಹಾಗಾಗಿ ಅನ್ನದಾನವನ್ನು ಮಾಡು ಅಂತಾರೆ. ತಸ್ಮಾದ್ ಅನ್ನ ಸಮಂ ದಾನಂ ನ ಭೂತಂ ನ ಭವಿಷ್ಯತಿ. ಅನ್ನದಾನಕ್ಕೆ ಸಮಾನವಾದದ್ದು ಮತ್ತೊಂದು ಇಲ್ಲಪ್ಪ. ವೈಶಾಖೇ ಏನ ಚಾದತ್ತಂ ಮಾರ್ಗಶ್ರಾಂತೆ ಚ ಭೂಸುರೇ ಸ ಪಿಶಾಚೋ ಭವೇದ್ ಭೂಮೌ ಸ್ವಮಾಂಸಾನ್ಯೇವ ಖಾದತಿ. ವೈಶಾಖ ಮಾಸದಲ್ಲಿ ತಾಪಗೊಂಡು ಹಸಿದು ಬಂದಂತಹ ಅತಿಥಿಗೆ ಅನ್ನವನ್ನು ಇಡದೇ ಹೋದಲ್ಲಿ ತನ್ನ ಮಾಂಸವನ್ನು ತಾನೇ ತಿನ್ನುವ ದೌರ್ಭಾಗ್ಯ ಬರುತ್ತದೆ ಮನುಷ್ಯನಿಗೆ ಅಂತಾರೆ. ಅಂತಹ ಅವಸ್ಥೆಯನ್ನು ತಂದುಕೊಳ್ಬಾರದು. ಹಸಿದಂತಹ ವ್ಯಕ್ತಿಗೆ ಅನ್ನವನ್ನು ಇಡು, ಅನ್ನವನ್ನು ಕೊಡು, ಅತಿಥಿಗೆ ಅನ್ನದಾನವನ್ನು ಮಾಡು ಅಂತಾರೆ. ಇಲ್ಲಿ ಪುರಾಣ ಈ ಮಾತು ಹೇಳಿದೆ. ಅನ್ನದಾನ ಮಾಡದೆ ಹೋದ ಪಕ್ಷದಲ್ಲಿ ತನ್ನ ಮಾಂಸವನ್ನು ತಾನೇ ಕಿತ್ತುಕೊಂಡು ತಿನ್ನುವ ದೌರ್ಭಾಗ್ಯ ಬರುತ್ತದೆ ಅಂತ ಇಲ್ಲಿ ಹೇಳಿದರು. ಬರೇ ಹೇಳಿದರು ಅಂತಲ್ಲ, ಹಾಗೆ ಆಗಿದ್ದೂ ಇದೆ. ಪುರಾಣದಲ್ಲಿ, ರಾಮಾಯಣದಲ್ಲಿ ಕಥೆಯೊಂದನ್ನು ಹೇಳಿದ್ದಾರೆ. ಆಚಾರ್ಯರು ಕೂಡ ನಿರ್ಣಯದಲ್ಲಿ ಆ ಮಾತನ್ನು ಹೇಳುತ್ತಾರೆ. ಅನನ್ನ ಯಜ್ಞಕೃತ್ ಶ್ವೇತಃ ರಾಜಾಕ್ಷುದ್ವಿನಿವರ್ತನಂ ಕುರುವನ್ ಸ್ವಮಾಂಸೈ ಧಾತ್ರೋಕ್ತಃ ಮಾಲಾಂ ರಾಮಾರ್ಥಮರ್ಪಯತೆ. ರಾಮಾಯಣದ ನಿರ್ಣಯವನ್ನು ಕೊಡುವಾಗ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುತ್ತಾರೆ. 9ನೇ ಅಧ್ಯಾಯದಲ್ಲಿ ಈ ವಿಷಯ ಬರುತ್ತದೆ. ಶ್ವೇತ ಅಂತ ಒಬ್ಬ ರಾಜ ಇದ್ದ. ಶ್ವೇತ ಅಂತ ರಾಜ ಇದ್ದ. 100 ಯಾಗಗಳನ್ನು ಮಾಡಿದ್ದ. ಎಣಿಕೆ ಇಲ್ಲದಷ್ಟು ಯಾಗಗಳನ್ನು ಮಾಡಿದ್ದ. ಆದರೆ ಅನ್ನದಾನ ಮಾಡಿದ್ದಿಲ್ಲ ಅವನು. ಅನ್ನದಾನ ಏನು ಅಂಥದ್ದು ಏನಿದೆ ಅದರಲ್ಲಿ? ಎಲ್ಲರ ಮನೆಯಲ್ಲೂ ಊಟ ಮಾಡುತ್ತಾರೆ, ನಾವ್ಯಾಕೆ ಅದನ್ನು ಮಾಡಬೇಕು? ಯಾರು ಮಾಡಲಾರದ್ದನ್ನು ನಾನು ಮಾಡಬೇಕು? ಇದೊಂದು ಕೆಟ್ಟ ಬುದ್ಧಿ ಜನರಲ್ಲಿ. ಕೆಟ್ಟ ಆಲೋಚನೆ ಏನು ಅಂದರೆ, ಯಾರು ಮಾಡಲಾರದ್ದನ್ನು ನಾನು ಮಾಡಬೇಕು ಅಂತ. ಎಲ್ಲನೂ ಹಾಗೆ ಮಾಡಲಿಕ್ಕೆ ಹೋಗಬಾರದು. ಎಲ್ಲರೂ ಏನು ಮಾಡುತ್ತಾರೋ ಅದನ್ನೇ ಮಾಡಬೇಕು. ಬಹುಶಃ ಕೆಲವನ್ನು ಯಾರೂ ಮಾಡಲಾರದ್ದನ್ನು ಮಾಡಲಿಕ್ಕೆ ಹೋಗಬೇಕು. ಸಂಧ್ಯಾ ವಂದನೆ ಎಲ್ಲರೂ ಮಾಡ್ತಾರೆ, ನಾನು ಯಾಕ್ರಿ ಮಾಡಬೇಕು ಅಂದ್ಬಿಟ್ರೆ? ಸಾಲಿಗ್ರಾಮ ಪೂಜೆ ಎಲ್ಲರೂ ಮಾಡ್ತಾರೆ, ನಾನು ಯಾಕೆ ಮಾಡಬೇಕು ಅಂದರೆ? ಏನು ಮಾಡಬೇಕೋ ಎಲ್ಲರೂ ಮಾಡುತ್ತಾರೆ, ಅದನ್ನು ಮಾಡಲಿಕ್ಕೆ ಬೇಕು. ಅದನ್ನು ಬಿಡ್ಲಿಕ್ಕೆ ಬರ್ತಿರೋದಿಲ್ಲ. ಯಾವುದು ಸ್ಪೆಷಲ್ಲಾಗಿ ಕೆಲವುಗಳನ್ನು ಹೇಳ್ತಾರೆ ಮಾಡಿ ಅಂತ, ಮಾಡಿ ಅಂತ ಸ್ಪೆಷಲ್ಲಾಗಿ ಹೇಳಿದ್ದರಲ್ಲಿ ಯಾವುದು ತನಗೆ ಯೋಗ್ಯತೆ ಇದೆ ಅದನ್ನು ಯಾರೂ ಮಾಡಲಾರದ್ದನ್ನು ಮಾಡಿ ಸಾಧನೆಯನ್ನು ಮಾಡಿಕೊಳ್ಬೇಕು. ಅದನ್ನು ಬಿಟ್ಟು ಹೇಳಾರದ್ದನ್ನು, ಮಾಡಬಾರದ್ದನ್ನೆಲ್ಲ ನಾನು ಮಾಡ್ತೇನೆ ಅಂತಂದರೆ ಅದು ಅಪರಾಧ. ಅದು ಈ ರಾಜ, ಶ್ವೇತರಾಜ, ಅನ್ನ ಎಲ್ಲ ಕಡೆಗೂ ಸಿಗ್ತದೆ, ನಾನೇನು ಅನ್ನದಾನ ಮಾಡುವುದು ಅಂತ ಅನ್ನದಾನ ಇಲ್ಲದೆ ಯಜ್ಞವನ್ನು ಮಾಡ್ತಾ ಇದ್ದ ಅವನು. ಅನನ್ನ ಯಜ್ಞಕೃತ್ ಶ್ವೇತಃ. ಚೆನ್ನಾಗಿ ನಾವು ತಿಳಿಬೇಕು, ಯಾವುದೇ ಧರ್ಮದ ಕೆಲಸ ಅನ್ನದಾನ ಇಲ್ಲ ಅಂತಾದರೆ ಅದು ಅಪರಿಪೂರ್ಣ, ಅರ್ಧ, ಅದು ಪರಿಪೂರ್ಣ ಅಲ್ಲ. ಏನೇ ನಾವು ಮಾಡಿದರೂ ಕೊನೆಗೆ ಅನ್ನದಾನವನ್ನು ಮಾಡಲಿಕ್ಕೆ ಬೇಕು. ಯಾವ ವ್ರತ ನಿಯಮಗಳು, ಚಾತುರ್ಮಾಸ್ಯದಲ್ಲಿ ಎಷ್ಟು ವ್ರತಗಳನ್ನು ಹೇಳ್ತಾರಲ್ಲ, ಏನು ವ್ರತಗಳನ್ನು ಹೇಳಿದರು? ಅನಂತ ವ್ರತ ಅಂತಾರೆ, ಗೌರಿ ಅಂತಾರೆ, ಗಣೇಶ ಅಂತಾರೆ, 108 ಹೇಳ್ತಾರೆ. ಎಲ್ಲ ವ್ರತಗಳನ್ನು ಮಾಡಿ ಅನ್ನದಾನ ಮಾಡಿ ಅಂತಾರೆ. ಅನ್ನದಾನ ಮಾಡಲಿಲ್ಲ ಅಂತಂದರೆ ಅದು ಅಪರಿಪೂರ್ಣ. ಅನ್ನದಾನ ಸ್ವಯಂ ಪರಿಪೂರ್ಣ. ಅದು ಇವತ್ತು ನಾನು ಪವಮಾನ ಹೋಮವನ್ನು ಮಾಡಬೇಕು ಅಂದ್ಕೊಂಡಿದ್ದೇನೆ ಅಂತಂದರೆ, ಪವಮಾನ ಹೋಮ ಅಷ್ಟೇ ಮಾಡಬಾರದು, ಊಟಕ್ಕೆ ಹಾಕು 4 ಜನಕ್ಕೆ ಅಂತಾರೆ, ಅನ್ನದಾನ ಮಾಡು ಅಂತಾರೆ. ನಾನು ಇವತ್ತು 10 ಜನಕ್ಕೆ ಊಟಕ್ಕೆ ಹಾಕಬೇಕು ಅಂತ ಮಾಡಿದ್ದೇನೆ ಅಂತ ಹೇಳಿ ಒಂದು ಪವಮಾನ ಹೋಮ ಮಾಡಬೇಕು ಅಂತೇನಿಲ್ಲ. ಅನ್ನದಾನ ಅದು ಸ್ವಯಂ ಪರಿಪೂರ್ಣ. ಅದು ಅನ್ನದಾನಕ್ಕೆ ಸ್ವಂತ ಶಕ್ತಿ ಇದೆ, ಪರಿಪೂರ್ಣತೆಯನ್ನು ಹೊಂದುವ ಶಕ್ತಿ ಇದೆ. ಆದರೆ ಉಳಿದ ಧರ್ಮಗಳಿಗೆ, ಯಜ್ಞಯಾಗಗಳಿಗೆ, ಆಚರಣೆಗಳಿಗೆ, ಕರ್ಮಗಳಿಗೆ ಪರಿಪೂರ್ಣತೆ ಇಲ್ಲ. ಅದು ಪರಿಪೂರ್ಣ ಆಗಬೇಕಾದರೆ ಕೊನೆಗೆ ಅನ್ನದಾನವನ್ನು ಮಾಡು ಅಂತಾರೆ.
ಆದರೆ ಇವನು ಶ್ವೇತರಾಜ ಅನ್ನದಾನವನ್ನು ಮಾಡದೇ ಇದ್ದದ್ದರ ಫಲವಾಗಿ ಎಂತಹ ದೌರ್ಭಾಗ್ಯ ಅವನಿಗೆ ಬಂತು. ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ, ಕುರ್ವನ್ ಸ್ವಮಾಂಸೈಹಿ, ತನ್ನ ಮಾಂಸವನ್ನು ಕಿತ್ತುಕೊಂಡು ತಿಂದು ತನ್ನ ಹೊಟ್ಟೆಯನ್ನು ತುಂಬಿಕೊಳ್ಳುವ ದೌರ್ಭಾಗ್ಯವನಿಗೆ ಬಂದಿತ್ತು ಅನ್ನುವ ಮಾತನ್ನು ಹೇಳ್ತಾರೆ. ಯಾವುದು ಮಾಸಮಹಾತ್ಮೆ ಹೇಳಿತೋ, ಮಾಸಮಹಾತ್ಮ್ಯದಲ್ಲಿ ಹೇಳಿದರೋ ಅದನ್ನು ರಾಮಾಯಣದ ಕಾಲದಲ್ಲಿ ನಡೆದದ್ದದು ಅಂತ ಅನ್ನುವುದಾಗಿ ಹೇಳ್ತಾರೆ. ಕೊನೆಗೆ ಏನು ಮಾಡಿದರು ಗೊತ್ತೇನು, ಆ ರಾಜ ಬ್ರಹ್ಮದೇವರಲ್ಲಿ ಕೇಳಿಕೊಂಡಂತೆ, ಸ್ವಾಮಿ ಹೀಗಾಗಿದೆ ನನ್ನ ದೌರ್ಭಾಗ್ಯ, ಏನು ಮಾಡಲಿ. ಆಗ ಅವರು ಬ್ರಹ್ಮದೇವರು ಹೇಳಿದರು, ಈ ದೋಷದ ಪರಿಹಾರಕ್ಕಾಗಿ ಹೂವಿನ ಮಾಲೆಯನ್ನು ರಾಮದೇವರಿಗೆ ಅರ್ಪಣೆ ಮಾಡು. ಬಹಳ ಮಹತ್ವದ ಮಾತು. ದೇವರಿಗೆ ಹೂವಿನ ಮಾಲೆಯನ್ನು ನೀನು ಅರ್ಪಣೆ ಮಾಡಿದರೆ ಆವಾಗ ಈ ನಿನ್ನ ದೋಷ ಪರಿಹಾರ ಆಗ್ತದೆ ಅಂತ ಹೇಳಿದರಂತೆ. ಮತ್ತು ಅಲ್ಲಿ ಹೇಳಿದರು ಬ್ರಹ್ಮದೇವರು, ನೀನೇ ಡೈರೆಕ್ಟಾಗಿ ರಾಮನಿಗೆ ಕೊಡ್ಲಿಕ್ಕೆ ಹೋಗಬೇಡ, ಅಗಸ್ತ್ಯರು ಋಷಿಗಳಿದ್ದಾರಲ್ಲ ಅವರ ಕೈಯಲ್ಲಿ ಮಾಲೆಯನ್ನು ಕೊಡು, ಅವರು ಅದನ್ನು ತೆಗೆದುಕೊಂಡು ರಾಮನಿಗೆ ಕೊಡ್ತಾರೆ. ಅಂತೂ ನಿನಗೇನಾಯಿತು, ರಾಮನಿಗೆ ಮಾಲಾರ್ಪಣೆ ಮಾಡಿದ್ದರ ಪುಣ್ಯ ಬರುತ್ತದೆ. ಆ ಪುಣ್ಯದ ಫಲವಾಗಿ ನಿನ್ನ ಹಸಿವಿನ ಸಂಬಂಧಿಯಾದ ದೋಷ ಏನಿದೆ ಪಾಪ ಅದು ಪರಿಹಾರ ಆಗ್ತದೆ, ನಿನ್ನ ಮಾಂಸವನ್ನು ಕಿತ್ತುಕೊಂಡು ತಿನ್ನುವ ದೌರ್ಭಾಗ್ಯ ಹೋಗ್ತದೆ ಅನ್ನುವ ಮಾತನ್ನು ಹೇಳಿದರಂತೆ. ಇದರಿಂದ ನಾವು ತಿಳಿಯಬೇಕಾದದ್ದು ಮತ್ತೊಂದು ಅಂಶ, ದೇವರಿಗೆ ಮಾಲಾರ್ಪಣೆಯನ್ನು, ಹೂವಿನ ಮಾಲೆಯನ್ನು ಅರ್ಪಣೆ ಮಾಡಿದರೆ ಎಂತಹ ಪುಣ್ಯ ಇದೆ ಎನ್ನುವುದು ನಮಗೆ ಇದರಿಂದ ಸಿದ್ಧವಾಗ್ತದೆ, ಗೊತ್ತಾಗ್ತದೆ. ಅಲ್ಲಿ ಇನ್ನೂ ಬೇಕಾದಷ್ಟು ಬೇರೆ ಬೇರೆ ವಿಷಯಗಳಿವೆ, ಚರ್ಚೆ ಮಾಡಬೇಕಾದದ್ದು, ತಿಳಿಬೇಕಾದ್ದು. ಆದರೆ ನಾವಿಲ್ಲಿ ವೈಶಾಖ ಮಾಸದ ಮುಂದಿನ ವಿಚಾರಗಳನ್ನು ತಿಳಿಯೋಣ. ಅನ್ನದಾನವನ್ನು ಚೆನ್ನಾಗಿ ಮಾಡಬೇಕು. ಅನ್ನದಹ ಮಾತೃ ಪಿತ್ರಾದೀನ್ ವಿಸ್ಮಾರಯತೆ ಭೂಮಿಪ. ಮಕ್ಕಳಿಗೆ ಒಂದು ಹಂತದಲ್ಲಿ ತಂದೆಯ ತಾಯಿಯ ನೆನಪಾಗ್ತಿರ್ತದೆ. ಒಳ್ಳೆ ಊಟ ತುಂಬಿ ಹೊಟ್ಟೆ ತುಂಬಿ ಊಟ ಸಿಕ್ತು ಅಂದರೆ ಎಲ್ಲವನ್ನು ಮರೆಸಿಬಿಡ್ತದೆ ಅದು. ಯಾರೋ ಒಬ್ಬರು ಜನ್ಮ ಕೊಟ್ಟಿದ್ದಾರೆ ಮಕ್ಕಳಿಗೆ, ತಂದೆ ತಾಯಿ ದೂರ ದೂರ ಆಗಿದ್ದಾರೆ, ಮಕ್ಕಳು ದೂರ ಆಗಿದ್ದಾರೆ. ಯಾವಾಗೋ ಒಂದು ಸಾರಿ ತಂದೆ ತಾಯಿಯ ನೆನಪು ಆಗೇ ಆಗುತ್ತೆ. ಆದರೆ ಯಾಕಾಗ್ತದೆ, ಜನ್ಮ ಕೊಟ್ಟವರು ಅದೆಲ್ಲ ವಿಚಾರವೇ ಇಲ್ಲ, ಜೊತೆಗೆ ತನ್ನ ಹೊಟ್ಟೆಗೆ ಇಲ್ಲ. ತಾಯಿ ತಂದೆ ಮಾಡಬೇಕಾದ ಹೊಟ್ಟೆ ತುಂಬಿಸುವ ಕೆಲಸವನ್ನು ಅವರು ಮಾಡಿಲ್ಲ, ಇವರೆಲ್ಲೋ ಅವರೆಲ್ಲೋ ಅನ್ನುವ ಸಂದರ್ಭ ಬಂದಾಗ ಇನ್ನೊಬ್ಬ ಯಾರೋ ಗೊತ್ತಿಲ್ಲದವನು ಊಟಕ್ಕೆ ಹಾಕಿದ ಅಂದರೆ ಅವನಿಗೆ ಆಶ್ರಯ ಸಿಕ್ಕಿತು ಅಂತಾದರೆ, ಅನ್ನ ಹಾಕಿ ರಕ್ಷಣೆ ಮಾಡುವ ವ್ಯಕ್ತಿ ಒಬ್ಬ ಸಿಕ್ಕ ಅಂತಾದರೆ ತಂದೆ ತಾಯಿಯನ್ನು ಮರೆಸಿಬಿಡುತ್ತದದು. ಯಾವುದು? ಹೊಟ್ಟೆ. ಆ ಹೊಟ್ಟೆ ಅಂತನ್ನುವುದು, ಹಸಿವು ಅಂತನ್ನುವುದು ಅಷ್ಟು ಪ್ರಬಲ ಅದು. ಆ ಹಸಿವಿಗೆ ಪರಿಹಾರವನ್ನು ಕಂಡುಕೊಂಡು ಊಟಕ್ಕೆ ಹಾಕಿದ ಒಬ್ಬ ವ್ಯಕ್ತಿ ಅಂತಂದರೆ ಅವರ ಅಪ್ಪ ಅಮ್ಮನನ್ನು ಮರೆಸುತ್ತೆ, ನಿನ್ನನ್ನು ನೆನಪಿಗೆ ತಂದುಕೊಳ್ಳುವಂತೆ ಮಾಡುತ್ತದೆ ಅನ್ನದಾನ ಮಾಡುವಂತಾರೆ. ಎಷ್ಟೋ ಜನಕ್ಕೆ ಅದು ಗೊತ್ತೇ ಇರೋದಿಲ್ಲ ಪಾಪ. ಅನಾಥರಾಗಿ ಇರುವಂಥ ಜನರಿಗೆ ತಂದೆ ತಾಯಿಗಳ ನೆನಪೇ ಇರೋದಿಲ್ಲ. ಯಾರು ಅನ್ನ ಹಾಕ್ತಾರೆ ಅವರನ್ನು ನೆನೆಸಿಕೊಳ್ಳುತ್ತಾರೆ. ಅದನ್ನು ವೈಶಾಖ ಮಾಸ ಮಹಾತ್ಮೆ ಹೇಳುತ್ತದೆ. ತಸ್ಮಾದ್ ಅನ್ನಂ ಪ್ರಶಂಸಂತಿ ಲೋಕಾಹ ತ್ರೈಲೋಕ್ಯವರ್ತಿನಃ. ಮೂರು ಲೋಕದ ಜನ ಅನ್ನದಾನವನ್ನು ಪ್ರಶಂಸೆ ಮಾಡುತ್ತಾರೆ. ಬಹಳ ಅವಶ್ಯವಾಗಿ ಮಾಡಬೇಕಾದದ್ದು ಅನ್ನದಾನ. ಮಾತರಃ ಪಿತರಶ್ಚಾಪಿ ಕೇವಲಂ ಜನ್ಮಹೇತವಃ. ತಂದೆ ತಾಯಿಗಳ ಜನ್ಮವನ್ನು ಮಾತ್ರ ಕೊಡ್ತಾರೆ. ತಂದೆ ತಾಯಿಗಳ ಜನ್ಮ ಕೊಟ್ಟು ಅನ್ನವನ್ನು ಹಾಕಿದರು ಅಂತಂದರೆ ವಿಶೇಷವಾದಂಥ ಉಪಕಾರ ತಂದೆ ತಾಯಿಗಳದ್ದು, ಅದರಲ್ಲೇನು ವಿಚಾರವೇ ಇಲ್ಲ. ಆದರೆ ಜನ್ಮ ಮಾತ್ರ ಕೊಟ್ಟರು ಅನ್ನ ಹಾಕಲಿಲ್ಲ ಅಂತನ್ನುವುದೇ ಆದರೆ ಅನ್ನ ಹಾಕಿದವನೇ ವಿಶೇಷನಾಗಿ ಬಿಡುತ್ತಾನೆ ಅಂತಹ ಜನರಿಗೆ. ಅನ್ನದೇ ಸರ್ವತೀರ್ಥಾನಿ. ಯಾವ ಮನೆಯಲ್ಲಿ ಯಾವ ಜಾಗದಲ್ಲಿ ಅನ್ನದಾನ ಆಗುತ್ತೋ ಆ ಮನೆಯಲ್ಲಿ ಆ ಜಾಗದಲ್ಲಿ ತೀರ್ಥಾಭಿಮಾನಿಗಳು ಇರುತ್ತಾರೆ. ಅನ್ನದೇ ಸರ್ವತೀರ್ಥಾನಿ, ಅನ್ನದೇ ಸರ್ವದೇವತಾ, ಅನ್ನದೇ ಸರ್ವಧರ್ಮಾಶ್ಚ ತಿಷ್ಠಂತಿ ಹರಿಧರಾಜಯ.
ಅನ್ನವನ್ನು ಕೊಡುವವರು, ಅನ್ನದಾನ ಮಾಡುವವರು, ಅವರಲ್ಲಿ ತೀರ್ಥಾಭಿಮಾನಿಗಳು, ದೇವತೆಗಳು, ಎಲ್ಲ ಧರ್ಮ ಅವನಲ್ಲಿ ಇದೆ. ನೀನು ಅನ್ನದಾನ ಮಾಡ್ತೀಯಾ, ಬೇರೆ ಧರ್ಮ ನೀನು ವಿಶೇಷ ಮಾಡಲಿಕ್ಕೆ ಹೋಗಬೇಡ, ಬೇಕಿಲ್ಲ ಅಂತಾರವರು. ಅನ್ನದೇ ಸರ್ವಧರ್ಮಾಶ್ಚ. ಗಂಗಾ ಸ್ನಾನ ಮಾಡಬೇಕು ಅಲ್ವಾ? ಗಂಗಾ ಸ್ನಾನ ಎಷ್ಟು ಪುಣ್ಯಕರವಾದ ಕೆಲಸ ಹೇಳಿ. ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಹೇಳಿದ್ದಾರೆ. ವಿಶ್ವಜಿತ್ ಅಂತನ ಹೀಗೆ ಇಬ್ಬರದ್ದು ಕಥೆ ಬರ್ತದಲ್ಲಿ. ಇಬ್ಬರು ಬ್ರಾಹ್ಮಣರು, ಒಬ್ಬ ದಕ್ಷಿಣದ ಬ್ರಾಹ್ಮಣ, ಉತ್ತರದ ಸತ್ಯಜಿತ್ ಅಂತ, ವಿಶ್ವಜಿತ್ ಅಲ್ಲ ಸತ್ಯಜಿತ್ ಅಂತ ಅವನ ಹೆಸರು. ಸತ್ಯಜಿತ್ ಸತ್ಯಕೇತು ಅಂತ ಇಬ್ಬರ ಕಥೆ ಹೇಳ್ತಾರಲ್ಲಿ. ದಕ್ಷಿಣದ ಬ್ರಾಹ್ಮಣನಿಗೆ ಉತ್ತರದ ಗಂಗೆಯ ಮೇಲೆ ಅಭಿಮಾನ ಇತ್ತಂತೆ. ಪ್ರತಿ ವರ್ಷ ಗಂಗಾ ಸ್ನಾನಕ್ಕೆ ಹೋಗೋನವನು. ಆ ಬಾರಿಯೂ ಗಂಗಾ ಸ್ನಾನಕ್ಕೆ ಅಂತ ಹೋಗಿದ್ದನಂತೆ. ಹೋದಾಗ ಮಾರ್ಗ ಮಧ್ಯದಲ್ಲಿ ಒಂದು ಊರು, ಮಧ್ಯಾಹ್ನದ ಹೊತ್ತು ಹಸಿವಾಗಿದೆ. ಆ ಊರಲ್ಲಿ ಯಾರೋ ಅನ್ನದಾನ ಮಾಡುವವರು ಅಂತ ಕೇಳಿದ. ಅಲ್ಲೊಬ್ಬ ಇದ್ದ. ತೋರಿಸಿದರು, ಇವರು ಅನ್ನ ಹಾಕ್ತಾರೆ ಎಂದು. ಇವನು ಹೋದ, ಅವರ ಮನೆಯಲ್ಲಿ ಊಟಕ್ಕೆ ಕೂಡಬೇಕಿದೆ. ಊಟಕ್ಕೆ ಕೂಡುವಾಗ ಕೇಳಿದನಂತೆ ಬಂದ ಅತಿಥಿ, ಇಲ್ಲಿಂದ ಗಂಗೆ ಇನ್ನು ಎಷ್ಟು ದೂರ ಇದ್ದಾಳೆ ಅಂತ ಕೇಳಿದನಂತೆ. ಇಲ್ಲೇನು ಬಹಳ ದೂರ ಇಲ್ಲ, 3-4 ಗಂಟೆ ನಡೆದು ಹೋದರೆ ಗಂಗಾ ನದಿ ಸಿಗುತ್ತೆ ಎಂದನಂತೆ. ಎಂಥ ಪುಣ್ಯಪ್ಪ, ನೀನು ಗಂಗಾ ಸ್ನಾನ ಎಷ್ಟು ಬಾರಿ ಮಾಡಿದ್ದೀಯಾ ಅಂತ ಕೇಳಿದನಂತವನು. ಅವನಂದ, ನಾನು ಗಂಗಾ ನೋಡೇ ಇಲ್ಲ ಅಂದ ಅವನು. ಗಂಗೆಯನ್ನೇ ನೋಡಿಲ್ಲ ನಾನು ಅಂತ ಅವನು. ಮೂರ್ಖ, ಅಯೋಗ್ಯ, ಗಂಗಾ ಸ್ನಾನ ಮಾಡಿಲ್ವಾ ನೀನು? ದಕ್ಷಿಣದಿಂದ ನಾನು ಇಲ್ಲಿವರೆಗೂ ಬಂದು ಸ್ನಾನ ಮಾಡುತ್ತೇನೆ, ನಿನಗೇನು? ನಿನ್ನ ಮನೆ ಅನ್ನ ತಿನ್ನೋದಿಲ್ಲ ನಾನು, ಗಂಗಾ ವಿರೋಧಿ ನೀನು ಅಂತ ಹಾಗೆ ಊಟ ಮಾಡದೆ ಎದ್ದು ಹೋದನಂತೆ. ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ಅಲ್ಲೇ ಹೋಗ್ತಾನೆ ಅಂತ ಗಂಗೆಗೆ ಹೋಗ್ತಾನೆ. ಗಂಗೆಯ ಮುಂದೆ ಹೋಗಿ ನಿಂತುಕೊಂಡ್ರೆ ಗಂಗಾ ನದಿಯಲ್ಲಿ ನೀರೇ ಕಾಣಿಸ್ಲಿಲ್ಲ ಅವನಿಗೆ ಅಂತ. ನೀರೇ ಕಂಡಿಲ್ಲ ಅವನಿಗೆ. ಉಳಿದವರೆಲ್ಲ ಸ್ನಾನ ಮಾಡುತ್ತಾರೆ, ಉಳಿದವರೆಲ್ಲ ಸಂತೋಷವಾಗಿ ಇದ್ದಾರೆ, ಗಂಗೆಗೆ ದರ್ಶನ ಕೊಟ್ಟಿಲ್ಲ. ಗಂಗಾದೇವಿ ಮೂರ್ತಿಮಂತಳಾಗಿ ದರ್ಶನ ಕೊಟ್ಟು ಹೇಳಿದಳಂತೆ, ಎಲ್ಲಿ ಅನ್ನದಾನ ನಡೆಯುತ್ತೋ ಅಲ್ಲಿ ನಾವು ಇರ್ತೇವೆ, ಅವನ ಮನೆಗೆ ಹೋಗು, ಯಾರ ಮನೆ ಅನ್ನ ಬಿಟ್ಟು ಬಂದಿದ್ದೀಯೋ ಅವನ ಮನೆಗೆ ಹೋಗು, ಅಲ್ಲಿ ಊಟ ಮಾಡು, ಪ್ರಸಾದ ಅದು ಅವರ ಮನೆಯ ಬರೇ ಅನ್ನ ಅಲ್ಲ, ಅದು ಪ್ರಸಾದ, ಅಲ್ಲಿ ಊಟ ಮಾಡಿ ಬಾ, ಆಮೇಲೆ ನಿನಗೆ ದರ್ಶನ ಕೊಡ್ತೇನೆ ಎಂದಳಂತ ಗಂಗೆ. ಅದರಂತೆ ಮತ್ತೆ ಹೋಗಿ ಅವನ ಮನೆಯಲ್ಲಿ ಊಟ ಮಾಡಿ ಬಂದು ಗಂಗಾ ದರ್ಶನ ಮಾಡಿದ, ಸ್ನಾನ ಮಾಡಿದ ಅಂತಾರೆ. ಯಾಕೆ ಹೇಳಿದೆ ಅಂದರೆ, ಅನ್ನದೇ ಸರ್ವಧರ್ಮಾಶ್ಚ. ಯಾರು ಅನ್ನದಾನ ಮಾಡುತ್ತಾನೆ ಅವನು ಎಲ್ಲ ಧರ್ಮ ಮಾಡಿದಂತೆ, ಮತ್ತು ಬೇರೆ ಧರ್ಮ ಮಾಡಬೇಕಾದದ್ದಿಲ್ಲ. ಅವನು ಅಂದಿದ್ದನಂತವನು, ನೋಡಿ ನನಗೆ ಗಂಗಾ ಸ್ನಾನ ಮಾಡಬಾರದು ಅಂತೇನಿಲ್ಲ, ಆದರೆ ನಮ್ಮನೆಗೆ ಯಾವತ್ತು ಅತಿಥಿಗಳು ಬರುವುದಿಲ್ವೋ ಅವತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ದೇನೆ. ನಮ್ಮನೆಗೆ ಯಾರಾದರೂ ಬಂದಾಗ, ಊಟ ಅಂತ ಬಂದಾಗ ಅವರಿಗೆ ಉಪವಾಸ ಕಳಿಸಿ ನಾನು ಗಂಗಾ ಸ್ನಾನ ಮಾಡಿದರೆ ಏನು, ಅದಕ್ಕೆ ಹೋಗಿಲ್ಲ ನಾನು ಅಂದನಂತವನು. ಅಂದರೆ ಗಂಗಾ ಸ್ನಾನಕ್ಕೆ ಪ್ರಾಶಸ್ತ್ಯ ಇದೆ, ಆದರೆ ಅವರು ಎಲ್ಲರೂ ಕೂಡ ಅನ್ನದಾನ ಮಾಡುವಂಥ ವ್ಯಕ್ತಿಯಲ್ಲಿ ಇರುತ್ತಾರೆ. ಇದನ್ನು ನಾವು ಚೆನ್ನಾಗಿ ತಿಳಿಬೇಕಾದ್ದು. ವೈಶಾಖದಲ್ಲಿ ಜಲದಾನ, ಇನ್ನಿತರ ದಾನಗಳ ಜೊತೆಯಲ್ಲಿ ಅನ್ನದಾನವನ್ನು ಮಾಡಬೇಕು ಅನ್ನುವ ಮಹತ್ವದ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನೂ ಅನೇಕ ಧರ್ಮಗಳು ನಾಳೆ ತಿಳಿಯೋಣ. ಮಧ್ವೇಶ ಅರ್ಪಣಮಸ್ತು. ಹರಯೇ ನಮಃ.